ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ಅವರ ಒಂದು ಕಸ್ಟಮರ್ದು ಬಾಡಿ ಮೆಜರ್ಮೆಂಟ್ನ ತೊಗೊಂಡಿದ್ದೀನಿ. ಈ ಮೆಜರ್ಮೆಂಟ್ ಆಧಾರದ ಮೇಲೆ ನಾನು ಬ್ಲೌಸ್ನ ಈಗ ಕಟ್ ಮಾಡ್ತೀನಿ. ಪ್ರಿನ್ಸಸ್ ಕಟ್ ಬ್ಲೌಸ್ನ ಕಟ್ ಮಾಡ್ತಾಯಿದ್ದೀನಿ. ಫ್ರಂಟಲ್ಲಿ ಬ್ಯಾಕ್ ಬಟನ್ ಇಡ್ತಿದ್ದೀನಿ ನಾನಿಲ್ಲಿ. ಓಕೆನಾ? ಸ್ಲೀವ್ಸ್ಗೆ ಸ್ವಲ್ಪ ಒಂದು ಡಿಸೈನ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಕ್ಯಾನ್ವಾಸ್ ಯೂಸ್ ಮಾಡಿಕೊಂಡು. ಸೊ ಯಾವ ರೀತಿ ಎಲ್ಲ ಡಿಸೈನ್ ಮಾಡ್ತೀನಿ, ಇದು ಕಟ್ಟಿಂಗು ಮತ್ತು ಸ್ಟಿಚಿಂಗು ಫುಲ್ ವೀಡಿಯೋ ಡೀಟೇಲ್ಡಾಗಿ ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ. ವೀಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ, ಕೊನೆ ತನಕ ನೋಡಿ. ವಿಡಿಯೋ ತುಂಬಾ ಯೂಸ್ಫುಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸುಮಾರಷ್ಟು ಜನ ಕಮೆಂಟ್ ಮಾಡಿದ್ದೀರಾ, ನನಗೆ ಬ್ಲೌಸು ಯಾವ ರೀತಿ ಸ್ಟಿಚ್ ಮಾಡಿದ್ರೂ ಕೂಡ ಶೋಲ್ಡರ್ ಡ್ರಾಪ್ ಆಗ್ತಿದೆ, ಏನು ಸಮಸ್ಯೆ ಇರ್ಬೋದು ಅಂತ ನನಗೆ ಕಮೆಂಟ್ನ ಮಾಡಿದ್ದೀರಾ. ಸೊ ನಾನು ಈ ವಿಡಿಯೋದಲ್ಲಿ ಶೋಲ್ಡರ್ ಡ್ರಾಪ್ ಯಾವ್ಯಾವ ಕಾರಣಕ್ಕೆಲ್ಲ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ಕೊಡ್ತೀನಿ. ವೀಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ, ಕೊನೆ ತನಕ ನೋಡಿ. ವಿಡಿಯೋ ತುಂಬಾ ಯೂಸ್ಫುಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾನು ಮಾರ್ಜಿನ್ ಸಮಗೋಸ್ಕರ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಂಡು ಎಕ್ಸಸ್ ಇರೋ ಫ್ಯಾಬ್ರಿಕ್ನೆಲ್ಲ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಕ್ಸಸ್ ಇರೋದನ್ನು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನನಗೆ ಬಾಡಿ ಮೆಷರ್ಮೆಂಟ್ ತೊಗೊಂಡಿದ್ದೀನಲ್ಲ, ಬ್ಲೌಸ್ ಲೆಂತ್ ಬೇಕಾಗಿರೋದು ಅವ್ರಿಗೆ 14 ಇಂಚಸ್ಸು. ಬಾಡಿ ಮೆಷರ್ಮೆಂಟ್ ಯಾವ ರೀತಿ ತೊಗೊಳ್ಳೋದು ಅಂತಲೂ ತಿಳಿಸ್ಕೊಡಿ ಅಂತಿದ್ದೀರಾ. ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಮುಂದಿನ ವೀಡಿಯೋಗಳಲ್ಲಿ. ಬನ್ನಿ, ನನಗೆ ಬ್ಲೌಸ್ ಲೆಂತ್ ಬೇಕಾಗಿರೋದು 14 ಇಂಚಸ್. ಫಸ್ಟಿಗೆ ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ, ನೀವು ಬ್ಯಾಕಿಗೆ ಇಡ್ತಿದ್ದೀರಾ, ಫ್ರಂಟ್ ಹುಕ್ ಇಡ್ತಿದ್ದೀರಾ ಅಂತ ಗಮನದಲ್ಲಿ ಇಟ್ಕೋಬೇಕು ಅಂತ. ಸೊ ನೋಡಿ, ನಾನಿಲ್ಲಿ ಬ್ಯಾಕ್ ಹುಕ್ ಇಡಬೇಕು ಅಂದ್ಕೊಂಡಿದ್ದೀನಿ. ಹಾಗಾಗಿ ಓಪನ್ ಸೈಡ್ ನನ್ನ ಕಡೆ ಹಾಕ್ಕೊಳ್ತಾ ಇದ್ದೀನಿ. ಕ್ಲಿಯರ್? ನಿಮಗೆ ಏನಾದರೂ ಬ್ಯಾಕ್ ಹುಕ್ ಬೇಡ, ಫ್ರಂಟ್ ಹುಕ್ಕು ಅನ್ನೋದಾದರೆ ನೀವು ಕ್ಲೋಸಿಂಗ್ ನಿಮ್ಮ ಕಡೆ ಹಾಕ್ಕೊಳ್ಳಿ, ಓಪನ್ ಸೈಡು ಆ ಕಡೆ ಹಾಕ್ಕೊಳ್ಳಿ. ನೋಡಿ, ಈಗ ನಾನು ಇಲ್ಲಿ ಮಾರ್ಜಿನ್ನ ಬಿಡ್ತೀನಿ. ಉಪ್ಪಟ್ಟೆ ಐಪಟ್ಟಿಗೆ ಕಂಪಲ್ಸರಿ ಮಾರ್ಜಿನ್ನ ಬಿಡಬೇಕಾಗುತ್ತೆ ನೀವು. ನಾನಿಲ್ಲಿ ಉಪ್ಪಟ್ಟೆ ಐಪಟ್ಟಿಗೆ ಮಾರ್ಜಿನ್ನ ಬಿಡ್ತಾ ಇದ್ದೀನಿ 1/2 ಇಂಚಷ್ಟು. ಈ ರೀತಿ ನೀಟಾಗಿ ಮಾರ್ಜಿನ್ನ ಕಂಪಲ್ಸರಿ ಬಿಡಬೇಕು. ಅದು ಫ್ರಂಟ್ ಆಗಿರ್ಬೋದು, ಫ್ರಂಟ್ ಹುಕ್ ಆಗಿರ್ಬೋದು, ಬ್ಯಾಕ್ ಹುಕ್ ಆಗಿರ್ಬೋದು, ಯಾವುದೇ ಆಗಿರಲಿ ನೀವು ಕಂಪಲ್ಸರಿ ಮಾರ್ಜಿನ್ ಅನ್ನೋದು ಬಿಡಲೇಬೇಕಾಗುತ್ತೆ. ಈಗ ನೋಡಿ, ಸ್ಟ್ರೈಟಾಗಿ ಒಂದು ಲೈನ್ನ ಹಾಕ್ಕೊಳ್ತೀನಿ. ನನಗಿಲ್ಲಿ ಮಾರ್ಜಿನ್ನು ಸ್ವಲ್ಪ ವೇರಿಯೇಷನ್ ಇದೆ, ಚೆಕ್ ಮಾಡ್ಕೊಳ್ಳಿ. ನೋಡಿ, ಇಷ್ಟು ವೇರಿಯೇಷನ್ ಇದೆ. ನಾನು ಇದನ್ನು ಕಟ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಈಗ ನಾವು ಬ್ಲೌಸ್ ಮಾರ್ಕಿಂಗ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಡೀಪ್ ನೆಕ್ ನಾನು ಸ್ಟಿಚ್ ಮಾಡ್ತಿದ್ದೀನಿ. ಫ್ರಂಟಲ್ಲೂ ಡೀಪ್ ನೆಕ್ಕು, ಬ್ಯಾಕಲ್ಲೂ ಕೂಡ ಡೀಪ್ ನೆಕ್ನ ನಾನು ಇಲ್ಲಿ ಕಟ್ಟಿಂಗ್ ಮಾಡೋದು. ನೋಡಿ, ಬ್ಯಾಕಲ್ಲಿ ನನಗೆ ಲೆಂತ್ ಬೇಕಾಗಿರೋದು 14 ಇಂಚಸ್ ರೆಡಿ. 1 ಇಂಚು ಆ್ಯಡ್ ಮಾಡಿಕೊಂಡು 16 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನೀಟಾಗಿ 15 ಇಂಚಸ್ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೋಡಿ, ಈ ರೀತಿ ಡ್ರಾ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನು ವೇಸ್ಟ್ನ ಮಾರ್ಕ್ ಮಾಡ್ಕೊಳ್ತೀನಿ. ಇವರ ವೇಸ್ಟ್ ಬಂದು 29.5, ಅದನ್ನು ಡಿವೈಡೆಡ್ ಬೈ 4 ಮಾಡ್ಕೊಳ್ಳೋಣ. ನೋಡಿ, ನನಗಿಲ್ಲಿ 29.5 ಡಿವೈಡೆಡ್ ಬೈ 4 ಮಾಡ್ಕೊಂಡಾಗ ನಮಗೆ ಎಷ್ಟು ಬರುತ್ತೆ ನೋಡಿ, 7.3 ಬರುತ್ತೆ. 7.3ಗೆ ನಾನಿಲ್ಲಿ ಮಾರ್ಕ್ನ ಮಾಡ್ಕೊಳ್ತೀನಿ. ನಿಮಗೆ ಡಾಟ್ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು. 7.3 ಅಂದರೆ 7.25 ಬರುತ್ತೆ. 7.25ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು 1 ಇಂಚು ಡಾಟಿಗೋಸ್ಕರ. ನಿಮಗೆ ಡಾಟ್ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ 3/4 ಇಂಚಷ್ಟೇ ತೊಗೊಳ್ತಾ ಇದ್ದೀನಿ ಡಾಟ್ಗೆ. ಇದು ಚಿಕ್ಕ ಸೈಜ್ ಬ್ಲೌಸ್ ಆಗಿರೋದ್ರಿಂದ ಜಾಸ್ತಿ ಡಾಟ್ ಏನು ಅವಶ್ಯಕತೆ ಇಲ್ಲ. ಸೊ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ ತೊಗೊಳ್ತಾ ಇದ್ದೀನಿ. ಇಷ್ಟಾದಮೇಲೆ ಇವರ ಒಂದು ಚೆಸ್ಟ್ ಬಂತು 32 ಇಂಚಸ್ಸು. ನೋಡಿ, 32 ಡಿವೈಡೆಡ್ ಬೈ 4 ಮಾಡ್ಕೋಬೇಕು. ಎಷ್ಟು ಬರುತ್ತೆ ನಿಮಗೆ? 8 ಇಂಚಸ್ ಬರುತ್ತೆ. 8 ಇಂಚಸ್ಗೆ ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇರೋದು 7.75ನ ಮಾರ್ಕ್ ಮಾಡ್ಕೊಳ್ತೀನಿ. ಯಾಕಂದರೆ ಡೀಪ್ ನೆಕ್ ಆಗಿರೋದ್ರಿಂದ ನಾನು 1/4 ಇಂಚಷ್ಟು ಮೈನಸ್ ಮಾಡ್ತೀನಿ. ಇನ್ನೂ ಜಾಸ್ತಿ ಕೂಡ ನೀವು ಮೈನಸ್ ಮಾಡಬಹುದು. ಇನ್ನೂ ನೀವು ಬ್ರಾಡಾಗಿ ಆಗ್ತಾ ಇದ್ದೀರಾ ಅಂದರೆ ಇನ್ನೂ ನೀವು 1/2 ಇಂಚು 1 ಇಂಚ್ವರೆಗೂ ನೀವು ಈ ಒಂದು ಬ್ಯಾಕಲ್ಲಿ ಚೆಸ್ಟಲ್ಲಿ ಮೈನಸ್ನ ಮಾಡ್ಬೋದು. ನಾನು ನೋಡಿ, ಇಲ್ಲಿ ನಾನಿಲ್ಲಿ 1/4 ಇಂಚಷ್ಟೇ ಮೈನಸ್ ಮಾಡ್ತಾಯಿದ್ದೀನಿ. ನೀವು ಬ್ರಾಡಾಗಿ ಆಗ್ತಾ ಇದ್ದೀರಾ ಡೀಪು ಅನ್ನೋದಾದರೆ ನೀವು 1 ಇಂಚ್ವರೆಗೂ ಮೈನಸ್ ಮಾಡ್ಬೋದು. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಷ್ಟಾದಮೇಲೆ ಇವರ ಒಂದು ಫುಲ್ ಶೋಲ್ಡರ್ ಮೆಷರ್ಮೆಂಟ್ ತೊಗೊಂಡಿದ್ದೀನಿ ನಾನು. ಫುಲ್ ಶೋಲ್ಡರ್ ಮೆಷರ್ಮೆಂಟ್ ಬಂದು ಇದು 14 ಇಂಚಸ್ಸು. 14 ಇಂಚಸ್ಗೆ ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ 7 ಬರುತ್ತೆ. ಈಗ ಡೀಪ್ ಆಧಾರದ ಮೇಲೆ ನಾವು ಇದನ್ನು ಮೈನಸ್ ಮಾಡ್ಕೊಳ್ಳೋಣ. ಇವರ ಡೀಪ್ ಬಂದು ಪಟ್ಟಿ ಅವರಿಗೆ 4 ಇಂಚಸ್ ಆದರೆ ಸಾಕು. ನಾನು 4.25ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಉಳಿದಿದ್ದು ನೋಡಿ 10 ಇಂಚಸ್ ಬರುತ್ತೆ ಇವರ ಡೀಪು. 10 ಇಂಚಸ್ ಅಂದರೆ ನಾವು ಪ್ರತಿ 1 ಇಂಚ್ಗೆ 1/4 ಇಂಚ್ ಮೈನಸ್ ಮಾಡ್ಕೊಂಡು ಬಂದರೆ ನಮಗೆ 2.5 ಇಂಚು ಮೈನಸ್ ಆಗುತ್ತೆ. ನೋಡಿ, ಇಲ್ಲಿ 2.5 ಇಂಚನ್ನ ಮೈನಸ್ ಮಾಡ್ತಾಯಿದ್ದೀನಿ. ಮೈನಸ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? 4.5 ಬರುತ್ತೆ ಶೋಲ್ಡರ್ ಅನ್ನೋದು. ಈ 4.5ಅಲ್ಲಿ ಅವರಿಗೆ ಪರ್ಟಿಕ್ಯುಲರಾಗಿ ಅವ್ರು ಹೇಳಿದ್ದಾರೆ, ರೆಡಿ ಶೋಲ್ಡರ್ ಅವರಿಗೆ 2 ಇಂಚಸ್ ಸಾಕಂತೆ. ಸೊ ನಾನಿಲ್ಲಿ 2 ಇಂಚಸ್ಗೆ 3/4 ಇಂಚನ್ನ ಆ್ಯಡ್ ಮಾಡ್ಕೊಳ್ತೀನಿ. ಯಾಕಂದರೆ ನಮಗೆ ಇಲ್ಲಿ ಸ್ಲೀವ್ ಅಟ್ಯಾಚಿಗೆ 1/2 ಇಂಚ್ ಬೇಕು. ಇಲ್ಲಿ 1/4 ಇಂಚು ನಮಗೆ ನೀವೇನು ಎಮ್ಮಿಂಗ್ ಮಾಡ್ತಿರೋ, ಪೈಪಿಂಗ್ ಮಾಡ್ತಿರೋ, ಕ್ಯಾನ್ವಾಸ್ ಯೂಸ್ ಮಾಡ್ತಿರೋ, ಏನಕ್ಕೆ ಆಗಲಿ ನಿಮಗೆ 1/4 ಇಂಚ್ ಅನ್ನೋದು ಕಂಪಲ್ಸರಿ ಬೇಕಾಗುತ್ತೆ. ಹಾಗಾಗಿ ನಾನಿಲ್ಲಿ 2.25ನ
ಮಾರ್ಕ್ ಮಾಡ್ಕೊಳ್ತೀನಿ. ಈಗ ನಮಗೆ ನೆಕ್ ವಿಡ್ತ್ ಎಷ್ಟು ಬರ್ತಿದೆ ನೋಡ್ತಿರ್ಬೋದು ನೀವು. 1/4 ನಮಗೆ ನೆಕ್ ವಿಡ್ತ್ ಅನ್ನೋದು ಬರ್ತಿದೆ. 1/4 ನಾನು ನೆಕ್ ವಿಡ್ತ್ನ ತೊಗೊಂಡಿದ್ದೀನಿ. ನೀವು ಶೋಲ್ಡರ್ ಡ್ರಾಪ್ ಆಗ್ತಿದೆ ಅನ್ನೋರು ಗಮನದಲ್ಲಿಟ್ಟು ನೋಡ್ಕೊಳ್ಳಿ. ಈ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಕಟ್ ಮಾಡಿದರೆ ನಿಮಗೆ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಅನ್ನೋದು ಆಗೋದಿಲ್ಲ. ಇಷ್ಟಾದಮೇಲೆ ಡೀಪ್ನ ಮಾರ್ಕ್ ಮಾಡ್ಕೊಂಡ್ವಲ್ಲ 10 ಇಂಚು, ಇಲ್ಲಿ ನೀವು ಬ್ರಾಡ್ ಇಟ್ಕೊಳ್ಳಿ. ಇಲ್ಲಿ ನೀವು 4.5 ಕೂಡ ನೀವು ಬ್ರಾಡ್ ಇಟ್ಕೋಬೋದು. ಇಷ್ಟೇ ತಗೋಬೇಕು ಅಂತ ಏನೂ ಇಲ್ಲ, ನೀವು ಎಷ್ಟು ಡೀಪ್ ಆಗ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನಿಲ್ಲಿ ನೋಡಿ 3.5ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಈ ಬಾಟಮಲ್ಲಿ. ಇಲ್ಲಿ 1/4, ಇಲ್ಲಿ 3.25 ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಈ ರೀತಿ ಡ್ರಾ ಮಾಡ್ಕೊಳ್ಳಿ. ಇಲ್ಲ ನಮಗೆ ಇಷ್ಟೊಂದು ಬ್ರಾಡ್ ಬೇಡ, ನಮಗೆ 2 ಇಂಚಸ್ 2.5 ಇಂಚ್ ಸಾಕೊಂಡ್ರೂ ನೀವು ಅಷ್ಟೇ ಇಟ್ಕೋಬೋದು. ಇದರಲ್ಲಿ ಏನು ಪ್ರಾಬ್ಲಮ್ ಬರೋದಿಲ್ಲ. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ನೀವು ಇಟ್ಕೋಬೋದು. ಇಷ್ಟಾದಮೇಲೆ ಈಗ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋದು ನೋಡಿ, ಇಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ ನಾನು 5.5 ಮಾರ್ಕ್ ಮಾಡ್ಕೊಳ್ತೀನಿ. ಆಮೇಲೆ ಚೆಕ್ ಮಾಡ್ಕೊಳ್ತೀನಿ ನಮ್ಮ ಆರ್ಮೋಲ್ ಎಷ್ಟು ಬೇಕು ಅಂತ. ಅದ್ರ ಮೇಲೆ ನಾನು ಇದರ ಮೇಲೆ ಕೆಳಗಡೆ ಮಾಡ್ಕೋಬೋದು. ಇಲ್ಲಿ 4.5 ತೊಗೊಂಡಿವಲ್ಲ, ಸೇಮ್ ಇಲ್ಲೂ ಕೂಡ 4.5ನ ತೊಗೊಂಡಿದ್ದೀನಿ ನಾನು. ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಈ ರೀತಿ ಸ್ಟ್ರೈಟ್ ಡ್ರಾ ಮಾಡಿಕೊಂಡು ಇಲ್ಲಿಂದ ಕೂಡ ಒಂದು ಸ್ಟ್ರೈಟ್ ಲೈನ್ ಈ ರೀತಿ ಡ್ರಾ ಮಾಡ್ಕೊಳ್ಳೋಣ. ಈಗ ಇಲ್ಲಿಂದ ಮಿಡ್ಲ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ನೋಡಿ, ಟೇಪ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮಿಡ್ಲ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಮಾರ್ಕ್ನ ಮಾಡಿಕೊಂಡು ಈ ಆರ್ಮೋಲ್ ಕರ್ವ್ ಸ್ಕೇಲ್ ಏನಿದೆಯೋ ಅದನ್ನು ಯೂಸ್ ಮಾಡಿ ಒಂದು ಶೇಪ್ನ ಡ್ರಾ ಮಾಡ್ಕೊಳ್ಳಿ. ಈ ರೀತಿ ನೋಡಿ, ಈ ರೀತಿ ಡ್ರಾ ಮಾಡ್ಕೊಳ್ಳಿ. ಈಗ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಇವರಿಗೆ ಆರ್ಮೋಲ್ ಎಷ್ಟು ಬೇಕು ನೋಡಿ. ಫುಲ್ ಆರ್ಮೋಲ್ ಬಂದವ್ರದ್ದು ಆರ್ಮೋಲ್ ಬಂದು 15 ಇಂಚಸ್ಸು. ಅದನ್ನು ಡಿವೈಡೆಡ್ ಬೈ 2 ಮಾಡ್ಕೊಳ್ಳಿ. 15 ಡಿವೈಡೆಡ್ ಬೈ 2 ಮಾಡಿಕೊಂಡ್ರೆ ನಿಮಗೆ 7.5 ಬರುತ್ತೆ. 7.5 ಇಲ್ಲಿ ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೆ ಬಿಟ್ಬಿಡಿ. ಇಲ್ಲಿಂದ ಟೇಪ್ನ ನಾವೆಲ್ಲಿ ಸ್ಟಿಚ್ ಆಗ್ತೀವೋ ಅಲ್ಲಿಗೆ ನೀಟಾಗಿ ರೀತಿ ತೊಗೊಳ್ತಾ ಬಂದರೆ ನಮಗೆ ಚೆಸ್ಟ್ ಅನ್ನೋದು ಇಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ ನೋಡಿ, 7.5 ನಮಗೆ ಕರೆಕ್ಟಾಗಿ ಬರ್ತಿದೆ. ಅರ್ಥ ಆಯ್ತಲ್ಲ? ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ. ಇಲ್ಲಿಂದ ನೀಟಾಗಿ ನಾವು ಸ್ಟಿಚಿಂಗ್ ಮಾರ್ಜಿನ್ನ ಬಿಟ್ಟು ನೀಟಾಗಿ ನೋಡಿ ಟೇಪ್ನ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ನೀವು ಈ ರೀತಿ ಮೂವ್ ಮಾಡ್ಕೊಂಡು ಬಂದರೆ ಟೇಪು ನಿಮಗೆ 7.5 ಎಲ್ಲಿ ಬರುತ್ತೆ ನೋಡ್ಕೊಳ್ಳಿ. ನೋಡಿ, 1 ಪಾಯಿಂಟ್ ಹೆಚ್ಚು ಕಡಿಮೆ ನನಗೆ 7.5 ಬರ್ತಿದೆ. 7.5 ನನಗೆ ಸಾಕಾಗುತ್ತೆ. ನಾನಿಲ್ಲಿ 5.5ಗೆ ಹೋಗ್ತೀನಿ. ಇಲ್ಲಿಂದ ಚೆಸ್ಟ್ ಲೈನು ವೇಸ್ಟ್ ಲೈನು ಸೇರಿಸಿ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಚೆಸ್ಟ್ ಲೈನು ವೇಸ್ಟ್ ಲೈನು ಸೇರಿಸಿ ಒಂದು ಲೈನ್ನ ಡ್ರಾ ಮಾಡ್ಕೋಬೇಕು. ನೀವು ಎಕ್ಸ್ಟ್ರಾ ಮಾರ್ಜಿನು 2 ಇಂಚಸ್ ಇಡ್ತೀನಿ ಅಂದ್ರೂ ಇಟ್ಕೋಬೋದು, ಅದು ನಿಮ್ಮ ಚಾಯ್ಸು. ಈಗ ನೋಡಿ, ಈ ರೀತಿ ಕ್ರಾಸಾಗಿ ಬಂದಾಗ ನಾವೇನು ಮಾಡಬೇಕು ಅಂದರೆ ಈ ಥರ ಎಲ್ ಸ್ಕೇಲು ಇಲ್ಲ ನಾರ್ಮಲ್ ಈ ಸ್ಕೇಲ್ ಇದ್ರೂ ಅಷ್ಟೇ ನೀವು ನೋಡಿ ಈ ರೀತಿ ಪ್ಲೇಸ್ನ ಮಾಡ್ಕೊಳ್ಳಿ. ಪ್ಲೇಸ್ನ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಚೇಂಜಸ್ ಬರುತ್ತೆ ಅಂತ. ನೋಡಿ, ಇದರಲ್ಲಿ ಅಷ್ಟು ಪರ್ಫೆಕ್ಟಾಗಿ ಗೊತ್ತಾಗಲ್ಲ. ಎಲ್ ಸ್ಕೇಲ್ ನಿಮಗೆ ಈ ರೀತಿ ಇಟ್ಕೊಂಡಾಗ ನಿಮಗೆ ಯೂಸ್ ಆಗುತ್ತೆ. ನೋಡಿ, ಎಲ್ಲಿಗೆ ಸೆಟ್ ಆಗುತ್ತೋ ಅಲ್ಲಿಗೆ ಒಂದು ಸ್ಟ್ರೈಟ್ ಲೈನು ಈ ರೀತಿ ಹಾಕೋಬೇಕಾಗುತ್ತೆ. ಇದು ಕಂಪಲ್ಸರಿ. ನೋಡಿ, ಇಲ್ಲಿ ನನಗೆ ಹತ್ರ 1/2 ಇಂಚಷ್ಟು ನನಗೆ ಇಲ್ಲಿ ಕಟ್ ಮಾಡಬೇಕಾಗಿ ಬರುತ್ತೆ. ಈ ರೀತಿ ಕಟ್ ಮಾಡಿಲ್ಲ ಅಂದರೆ ನಮಗೆ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಪಾಯಿಂಟ್ನ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಓಕೆನಾ? ಈ ಪಾಯಿಂಟು ಕಂಪಲ್ಸರಿ. ಯಾರಿಗೆಲ್ಲ ಶೋಲ್ಡರ್ ಡ್ರಾಪ್ ಆಗ್ತಿದೆಯೋ ಅವ್ರಿಗೆ ಈ ಪಾಯಿಂಟ್ ಅನ್ನೋದು ಕಂಪಲ್ಸರಿ ಬೇಕಾಗುತ್ತೆ. ಈ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕಾಗುತ್ತೆ. ಇಷ್ಟು. ಈಗ ಇದಾದಮೇಲೆ ಇಲ್ಲಿ ನಿಮಗೆ ಆರ್ಮೋಲ್ ಟೈಟ್ ಆದರೂ ಕೂಡ ನಿಮಗೆ ಆರ್ಮೋಲ್ ಈ ಶೋಲ್ಡರ್ ಡ್ರಾಪ್ ಅನ್ನೋದಾಗುತ್ತೆ. ನಮಗೆ ಬಟ್ಟೆ ಯಾವಾಗ ಇಲ್ಲಿ ಎಳೆದಂಗೆ ಆಗುತ್ತೋ ಆವಾಗ ನಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಆಟೋಮೆಟಿಕ್ಲಿ ಆಗಿಬಿಡುತ್ತೆ. ಸೊ ಹಾಗಾಗಿ ನೀವು ಆರ್ಮೋಲ್ನು ಕರೆಕ್ಟಾಗಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಆರ್ಮೋಲ್ನು ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ನೀವು ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ಇಷ್ಟಾದಮೇಲೆ ಈಗ ನಾನು ಡಾಟ್ನ ಮಾರ್ಕ್ ಮಾಡ್ಕೊಳ್ತೀನಿ. ಡಾಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿಂದ ನೋಡಿ ಇಲ್ಲಿಗೆ ಮಿಡ್ಲಿಗೆ ಕರೆಕ್ಟಾಗಿ ಈ ರೀತಿ ಫೋಲ್ಡ್ನ ಮಾಡಿಕೊಂಡು ಆರ್ಮೋಲ್ ಡಾಟ್ ನೋಡಿ 3.5 ಇಂಚು ನಾನು ಆರ್ಮೋಲ್ ಡಾಟ್ ಲೆಂತ್ನ ತೊಗೊಳ್ತಾ ಇದ್ದೀನಿ. ಸಾಕು, 3.5 ಇಂಚು ತೊಗೊಂಡ್ರೆ. ಸೊ ನೀವು ಕೂಡ ನೋಡ್ಕೊಳ್ಳಿ, ಡೀಪ್ಗಿಂತೂ ಸಾಧ್ಯವಾದಷ್ಟು ನೀವು ಕೆಳಗಡೆಗೇ ಈ ಆರ್ಮೋಲ್ ಲೆಂತ್ ಅನ್ನೋದು ಡಾಟ್ ಅನ್ನೋದು ಇಟ್ಕೋಬೇಕಾಗತ್ತೆ. ನೀವು ಡೀಪ್ಗಿಂತೂ ಮೇಲೆ ಬರಬಾರ್ದು. ಈ ಒಂದು ಡಾಟ್ ಲೆಂತ್ ಅನ್ನೋದು ಅದರ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕಾಗತ್ತೆ. ಇಷ್ಟು ಬ್ಯಾಕ್ ಪಾರ್ಟು. ಇಲ್ಲಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ನೀವು ಡ್ರಾ ಮಾಡ್ಕೊಳ್ಳಿ. ನಾನಿಲ್ಲಿ ರೌಂಡ್ ಶೇಪೇ ಡ್ರಾ ಮಾಡ್ತಿದ್ದೀನಿ. ಯಾವುದೂ ಬೇರೆ ಶೇಪೇನು ಕೊಡ್ತಾ ಇಲ್ಲ. ನಾನಿಲ್ಲಿ ಬ್ಯಾಕಲ್ಲಿ ಉಪ್ಪಟ್ಟೆ ಐಪಟ್ಟಿನ ಸ್ಟಿಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇಷ್ಟು ಬ್ಯಾಕ್ ಪಾರ್ಟು. ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಇದು ಕಂಪಲ್ಸರಿ. ಇದನ್ನು ನೀವು ಕರೆಕ್ಟಾಗಿ ಮಾಡಿಕೊಂಡ್ರೆ ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಆಗಲ್ಲ. ಇನ್ನು ಫಸ್ಟ್ ಆಮೇಲೆ ಫ್ರಂಟಲ್ಲಿ ಯಾವೆಲ್ಲ ಚೇಂಜಸ್ ಮಾಡ್ಕೋಬೇಕು ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂತ ನಾನು ಡೀಟೇಲಾಗಿ ತಿಳಿಸ್ಕೊಡ್ತೀನಿ ನೋಡಿ. ಈಗ ಈ ಮಾರ್ಕಿಂಗ್ ಪ್ರಕಾರ ನಾನು ಇದನ್ನು ಕಟ್ ಮಾಡ್ಕೊಳ್ತೀನಿ. ಈ ರೀತಿ ನೀಟಾಗಿ ಮಾರ್ಕಿಂಗ್ ಪ್ರಕಾರನೇ ಕಟ್ ಮಾಡ್ಕೊಳ್ತೀನಿ ನಾನು. ನಿಮಗೆ ಕಸ್ಟಮರ್ನ ಪರ್ಟಿಕ್ಯುಲರಾಗಿ ನೀವು ಕೇಳಿ, ಕೆಲವರು ಪರ್ಟಿಕ್ಯುಲರಾಗಿ ಇಷ್ಟೇ ಶೋಲ್ಡರ್ ಬೇಕು ನಂಗೆ ರೆಡಿ ಶೋಲ್ಡರ್ ಅಂತ ಅವರು ಡಿಮ್ಯಾಂಡ್ ಮಾಡ್ತಾರೆ. ಆಗ ನಾವೇನು ಮಾಡಬೇಕು, ಅಷ್ಟೇ ಶೋಲ್ಡರ್ನ ಕೊಡಬೇಕಾಗತ್ತೆ. ಹಾಗಾಗಿ ನೀವು ಕಸ್ಟಮರ್ನ ಕೇಳಬೇಕಾಗತ್ತೆ ಎಷ್ಟು ಶೋಲ್ಡರ್ ಇಡಬೇಕು ಅಂತ. ಈ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಫ್ರಂಟಲ್ಲೂ ಅಷ್ಟೇ ನಿಮಗೆ ಎಷ್ಟು ಡೀಪ್ ಬೇಕು ಅಂತ ನೋಡಿ. ಇವಾಗ ಕ್ಲೋಸಿಂಗ್ ಕಡೆ ನನ್ನ ಕಡೆ ಹಾಕ್ಕೊತೀನಿ. ಕ್ಲೋಸ್ ಇರೋದು ನನ್ನ ಕಡೆ ಹಾಕ್ಕೊಂಡು ನಾನು ಮಾರ್ಕ್ನ ಮಾಡ್ಕೊಳ್ತೀನಿ. ಸೊ ಕ್ಲೋಸಿಂಗ್ ನನ್ನ ಕಡೆ ಹಾಕಿದ್ಮೇಲೆ ಇಲ್ಲಿ ಶೋಲ್ಡರಲ್ಲಿ ಚೇಂಜಸ್ನ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿಗೆ ಕರೆಕ್ಟಾಗಿ ನಾನು ಚೆಕ್ ಮಾಡ್ಕೊಳ್ತೀನಿ ನನಗೆ ಎಲ್ಲಿಗೆ ಸರಿ ಹೋಗುತ್ತೆ ಕ್ಲಾತು ಅಂತ. ನಾನು ಇಲ್ಲಿಗೆ ಹಾಕ್ಕೋಬೇಕಾಗತ್ತೆ ನೋಡಿ. ಇಲ್ಲಿ ನಾವು 1/2 ಇಂಚು ಬಿಟ್ಟಿದ್ದೀವಲ್ಲ, ಈ 1/2 ಇಂಚು ಫ್ರಂಟಲ್ಲಿ ಅವಶ್ಯಕತೆ ಇಲ್ಲ. ಯಾಕಂದರೆ ನಾವು
ಫ್ರಂಟಲ್ಲಿ ಬಟನ್ನ ಇಡ್ತಿಲ್ಲ, ಉಕ್ಸ್ ಇಡ್ತಾ ಇಲ್ಲ, ಬ್ಯಾಕಲ್ಲಿ ಇಡ್ತಾರೋದ್ರಿಂದ ಆ 1/2 ಇಂಚು ಈ ಕಡೆ ಬರೋ ಥರ ನೋಡಿ ಇಲ್ಲಿ ಕಾಣಿಸ್ತಿದೆಯಾ, ಈ ರೀತಿ ನೀವು ಹಾಕ್ಕೋಬೇಕಾಗತ್ತೆ. ಈ ರೀತಿ ಹಾಕ್ಕೊಂಡು ನೀವು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು. ನೋಡಿ ನಿಮಗೆ ಬಟ್ಟೆಗೆ ಎಲ್ಲಿ ಸೆಟ್ ಆಗುತ್ತೋ ಅಲ್ಲಿ ನೋಡಿಕೊಂಡು ನೀವು ಹಾಕ್ಕೋಬೇಕಾಗತ್ತೆ. ಈ ರೀತಿ ನೋಡಿ ಇಲ್ಲಿಗೆ ಸೆಟ್ ಆಗುತ್ತೆ ನನಗೆ ಬಟ್ಟೆ. ನಾನಿಲ್ಲಿ ಮಾರ್ಕಿಂಗ್ ಅನ್ನೋದು ಸ್ಟಾರ್ಟ್ ಮಾಡ್ತೀನಿ. ನೋಡಿ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಸೊ ಇಲ್ಲೂ ಕೂಡ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಈಗ ನಾನು ಇದನ್ನು ತೆಗೆದುಬಿಡ್ತೀನಿ. ಈಗ ಮಾರ್ಕಿಂಗ್ ಮಾಡ್ಕೊಳ್ಳೋದಾದರೆ ನಾವು ಬ್ಯಾಕ್ ಪಾರ್ಟ್ ಪ್ರಕಾರ ಮಾಡ್ಕೊಳ್ಳೋದಾದರೆ ಶೋಲ್ಡರ್ ಎಷ್ಟು ಬರುತ್ತೆ ನಮಗೆ 7 ಇಂಚಸ್ಸು ನಮ್ಮ ಶೋಲ್ಡರ್ ಒಂದು, ಅಲ್ಲಿ ನಾವು ಎಷ್ಟು ಮೈನಸ್ ಮಾಡಬೇಕು ಅಂತ ನೋಡೋಣ. ಇವರಿಗೆ ಬೇಕಾಗಿರುವಂತಹ ಒಂದು ಡೀಪು 7 ಇಂಚಸ್ಸು. 7 ಇಂಚಸ್ ಅಂದರೆ ನಮಗೆ ಎಷ್ಟು ಮೈನಸ್ ಆಗುತ್ತೆ ನೋಡಿ, ನಮಗೆ 1/4 ಇಂಚು ಮೈನಸ್ ಆಗುತ್ತೆ. ಇಲ್ಲಿಂದ ನೋಡ್ಕೊಳ್ಳಿ, ಇದು 7 ಇಂಚಸ್ ಅಲ್ವಾ, ನಾನಿಲ್ಲಿ ನೋಡಿ ಹೊರಗಡೆಗೆ ಟೇಪ್ನ ಇಟ್ಟಿದ್ದೀನಿ. 7 ಇಂಚಸ್ ಇಲ್ಲಿ ಅಂದರೆ ನಾವು 1/4 ಇಂಚನ್ನ ಮೈನಸ್ ಮಾಡಬೇಕು. ನೋಡಿ 1/4 ಇಂಚು ಮೈನಸ್ ಮಾಡಿದ್ರೆ ನಮಗೆ ಇಲ್ಲಿಗೆ ಬರುತ್ತೆ. ಉಳಿದಿದ್ದು ನಾವು ನೆಕ್ ಬಿಡ್ತು ಶೋಲ್ಡರ್ಗೆ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. 5/4 ನಮಗೆ ಉಳಿಯುತ್ತೆ. 5/4ನ ಮಾರ್ಕ್ ಮಾಡ್ಕೊಳ್ಳೋಣ. ಸೇಮ್ 5/4 ನಾನು ಇಲ್ಲೂ ಕೂಡ ಮಾರ್ಕ್ ಮಾಡ್ಕೊಳ್ತೀನಿ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನಾನು ಬ್ಯಾಕಲ್ಲಿ ತೊಗೊಂಡಿರೋದು 5.5 ಇಂಚು, ಇಲ್ಲಿ 6 ಇಂಚನ್ನ ತೊಗೊಳ್ತೀನಿ. 1/2 ಇಂಚು ಆ್ಯಡ್ ಮಾಡಿಕೊಂಡು ಲೂಸಿಂಗು. ಯಾಕೆ 1/2 ಇಂಚ್ ಆ್ಯಡ್ ಮಾಡ್ತಾಯಿದ್ದೀನಿ ಅಂದರೆ ನಾನು ಫ್ರಂಟಲ್ಲಿ ಪ್ರಿನ್ಸಸ್ ಕಟ್ ಇಡ್ತಾಯಿದ್ದೀನಿ. ಸೊ ಹಾಗಾಗಿ ನಾನು 1/2 ಇಂಚ್ ಲೂಸಿಂಗ್ನ ಕಂಪಲ್ಸರಿ ಆ್ಯಡ್ ಮಾಡ್ಕೊಳ್ತೀನಿ. ಇಷ್ಟಾದಮೇಲೆ ಇಲ್ಲಿಂದ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ಳೋಣ. ಸೊ ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ ಹಾಕಿದ್ಮೇಲೆ ಇಲ್ಲಿ ನಮಗೆ ಶೋಲ್ಡರ್ ಎಷ್ಟು ಬೇಕು ರೆಡಿ ಅನ್ನೋದು ಅಂತ ತಿಳ್ಕೊಂಡಿದ್ವಲ್ಲ. ನೋಡಿ ನಮಗೆ ಶೋಲ್ಡರ್ ರೆಡಿ ಅನ್ನೋದು 2 ಬೇಕು. 2/4ಗೆ ಒಂದು ಮಾರ್ಕ್ನ ಮಾಡ್ತಾಯಿದ್ದೀನಿ. ಉಳಿದಿದ್ದು ನೆಕ್ ವಿಡ್ತ್ಗೆ ಇಟ್ಕೊಳ್ತೀನಿ. ನೋಡಿ ಉಳಿದಿದ್ದನ್ನು ನೆಕ್ ವಿಡ್ತ್ಗೆ ಮಾರ್ಕ್ ಮಾಡ್ಕೊಳ್ತಾಯಿದ್ದೀನಿ. ಇವರ ಒಂದು ಡೀಪ್ ಬಂದು 7 ಇಂಚಸ್ಸು. 7 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ ನಾನು 3 ಇಂಚಸ್ವರೆಗೂ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿ ಜಸ್ಟ್ ನನಗೆ 2/4 2/4 ಇಲ್ಲಿ 2/4 ಇದೆ. ಇಲ್ಲಿ ನಾನು 3ವರೆಗೂ ಮಾರ್ಕ್ ಮಾಡ್ಕೊಳ್ತೀನಿ. ಸೊ ನಿಮ್ಮ ಒಂದು ಬ್ಲೌಸ್ ಡೀಪ್ ಎಷ್ಟು ಹಾಕ್ತೀರಾ ಅನ್ನೋದ್ರ ಮೇಲೆ ನೀವು ಈ ಒಂದು ವಿಡ್ತ್ ಅನ್ನೋದು ತೊಗೋಬೇಕಾಗತ್ತೆ. ಬ್ರಾಡಾಗಿ ಹಾಕ್ತಾರವರು ಅಂದರೆ ನೀವು ಏನೂ ಪ್ರಾಬ್ಲಮ್ ಇಲ್ಲ, ತೊಗೋಬೋದು. ನೀವು ಬ್ರಾಡ್ ಕಡಿಮೆ ಹಾಕ್ತಾರೆ ಅನ್ನೋದಾದರೆ ನೀವು ಅವ್ರಿಗಿಲ್ಲಿ ಕಡಿಮೆ ತೊಗೋಬೇಕು. ಓಕೆನಾ. ಮತ್ತು ನೆಕ್ ಶೇಪ್ ಯಾವ ರೀತಿ ಹಾಕ್ತಾರೆ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಇಲ್ಲೂ ಕೂಡ ಅಷ್ಟೇ. ನೋಡಿ ಈ ಎಲ್ ಸ್ಕೇಲ್ ಏನಿದೆಯೋ ಇದನ್ನ ಪ್ಲೇಸ್ ಮಾಡ್ಕೊಂಡು ನೀವು ನೀಟಾಗಿ ಈ ರೀತಿ ಶೇಪ್ನ ಕಟ್ ಮಾಡ್ಕೋಬೇಕು. ನೆಕ್ ಕಡೆಗೆ ಈ ರೀತಿ ಕಟ್ ಮಾಡ್ಕೊಂಡಾಗ ನಿಮಗೆ ಈ ಶೋಲ್ಡರ್ ಡ್ರಾಪ್ ಅನ್ನೋದು ಅವಾಯ್ಡ್ ಆಗುತ್ತೆ. ಇಷ್ಟಾದಮೇಲೆ ಈಗ ನೋಡಿ ಇವರ ಒಂದು ಅಫೆಕ್ಸ್ ಪಾಯಿಂಟ್ ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ. ಇವರ ಅಫೆಕ್ಸ್ ಪಾಯಿಂಟ್ ಒಂದು 9.5 ಇದೆ. ನೋಡಿ ನಾನಿಲ್ಲಿ 10 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ 10 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿಂದ ನೋಡಿ ಅಂಡರ್ ಬಸ್ ಲೈನ್ ನಾವು ಎಷ್ಟು ಮಾರ್ಕ್ ಮಾಡ್ಕೋಬೇಕು ಅಂತ. ಅಂಡರ್ ಬಸ್ ಲೈನ್ ಮಾರ್ಕ್ ಮಾಡ್ಕೊಳ್ಳೋದು ನಾವು ಹೇಗೆ ಅಂದರೆ ಇವರ ಒಂದು ಚೆಸ್ಟ್ ಎಷ್ಟು 32 ಡಿವೈಡೆಡ್ ಬೈ 12 ಮಾಡ್ಕೊಳ್ಳಿ. ನೋಡಿ 32 ಡಿವೈಡೆಡ್ ಬೈ 12 ಮಾಡಿಕೊಂಡ್ರೆ ನಮಗೆ ಎಷ್ಟು ಬರುತ್ತೆ 2.6 ಬರುತ್ತೆ. ಇಲ್ಲಿಂದ 2.6ಗೆ ಒಂದು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಿಂದ 3 ಇಂಚಸ್ ಮಾಡ್ಕೊಳ್ಳಿ. ನೋಡಿ 2/4 ಬರ್ತಿದೆ. ಇಲ್ಲಿಂದ ನಾನು 3 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇದು ಪ್ರಿನ್ಸಸ್ ಕಟ್ ಆಗಿರುತ್ತೆ. ನಾನಿಲ್ಲಿ ನೋಡಿ 1/2 ಇಂಚಷ್ಟು ಡೌನ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದು ಹೆವಿ ಚೆಸ್ಟ್ ಬ್ಲೌಸ್ ಏನಲ್ಲ, ಹಾಗಾಗಿ 1/2 ಇಂಚ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟಾದರೆ ಸಾಕಾಗುತ್ತೆ. ಇವಾಗ ಅಫೆಕ್ಸ್ ಟು ಅಫೆಕ್ಸ್ ಎಷ್ಟು ಹೆಂಗೆ ನಾವು ಕಂಡುಹಿಡ್ಕೋಬೇಕು ಅಂತ. ಅಫೆಕ್ಸ್ ಟು ಅಫೆಕ್ಸು ನಾವು ಚೆಸ್ಟ್ ಡಿವೈಡೆಡ್ ಬೈ 10 ಮಾಡಿದಾಗ ಅಫೆಕ್ಸ್ ಟು ಅಫೆಕ್ಸ್ ಅನ್ನೋದು ಬರುತ್ತೆ 3.2 ಬರುತ್ತೆ. ನೋಡಿ 3.2 ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದು ಅಫೆಕ್ಸ್ ಪಾಯಿಂಟ್ ಮೇಲೇ ಅಫೆಕ್ಸ್ ಟು ಅಫೆಕ್ಸ್ನ ಮಾರ್ಕ್ ಮಾಡ್ಕೋಬೇಕು. 3.2 ಮಾರ್ಕ್ ಮಾಡ್ಕೊಂಡಿದ್ದ ಆದಮೇಲೆ ನಾನಿಲ್ಲಿ ಇದಕ್ಕಿಂತ 1/2 ಇಂಚ್ ಕಡಿಮೆ ಮಾಡಿ ಇಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. 3.2 ಅಂದರೆ ಇಲ್ಲಿ ನಾನು 2/4ನ ಮಾರ್ಕ್ ಮಾಡ್ಕೊಳ್ತೀನಿ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಸ್ಟ್ರೈಟ್ ಲೈನ್ ಡ್ರಾ ಮಾಡಿದ್ದಾದಮೇಲೆ ಈಗ ಇಲ್ಲಿ ಚೆಸ್ಟ್ನ ಮಾರ್ಕ್ ಮಾಡ್ಕೋಬೇಕು. ಇವರ ಚೆಸ್ಟ್ ಬಂದು 32 ಇದೆ. ನಾನು ಇದಕ್ಕೆ 32 ಅಂದರೆ 8 ಇಂಚಸ್ ಬರುತ್ತೆ. ನಾನಿಲ್ಲಿ ಲೂಸಿಂಗ್ ಅವ್ರಿಗೆ 3/4 ಇಂಚನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಫ್ರಂಟಲ್ಲಿ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನು 3/4 ಇಂಚು ಲೂಸಿಂಗ್ ಆ್ಯಡ್ ಮಾಡಿದ್ದೀನಿ. ಮತ್ತು ಎಕ್ಸ್ಟ್ರಾ ಮಾರ್ಜಿನು 1.5 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವರ ಒಂದು ಚೆಸ್ಟ್ ಹೆವಿ ಇಲ್ಲಲ್ಲ, ನಾನಿಲ್ಲಿ 2.5 ಇಂಚು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಡಾಟ್ಗೆ. ಇಲ್ಲಿಂದ 2 ಇಂಚಸ್ಗೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ ಇಲ್ಲಿಂದ ಇಲ್ಲಿಗೆ ಪ್ರಿನ್ಸಸ್ ಕಟ್ ಶೇಪು ನೀವು ಡೈರೆಕ್ಟಾಗಿ ಈ ರೀತಿನೇ ಡ್ರಾ ಮಾಡ್ಬೋದು. ನೋಡಿ ನೀಟಾಗಿ ನಿಮಗೆ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಈ ರೀತಿ ಡ್ರಾ ಮಾಡಿದಾಗ. ಈಗ ಇಲ್ಲಿಂದ ಒಂದು ಸ್ಟ್ರೈಟ್ ಲೈನು ನೋಡಿ, ಇಲ್ಲಿಂದ ಒಂದು 1/2 ಇಂಚ್ ಮೇಲಕ್ಕೆ ತೊಗೊಳ್ಳಿ. 1/2 ಇಂಚ್ ಈ ರೀತಿ ಮೇಲಕ್ಕೆ ತೊಗೊಂಡು ನೀವು ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕಬೇಕಾಗತ್ತೆ. ಹೀಗೆ ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನೀವು.
ನೀವೆಷ್ಟು ಚೆಸ್ಟ್ ತೊಗೊಂಡಿದ್ದೀರಾ ನೋಡಿ. ಇಲ್ಲಿ ನಾನು 3/4 ಇಂಚ್ ಹ್ಯಾಂಡ್ ಮಾಡ್ಕೊಂಡು ತಗೊಂಡಲ್ಲ, 3/4 ಇಂಚು ನೋಡಿ. ಇಲ್ಲಿ ನಾನು 1/2 ಇಂಚಷ್ಟು ಫಸ್ಟ್ ತೊಗೊಂಡು ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. 1/2 ಇಂಚ್ ಯಾಕೆ ತೊಗೊಂಡೆ, ಯಾವ ಕ್ಯಾಲ್ಕುಲೇಷನಲ್ಲಿ ತೊಗೊಂಡೆ ಅಂತ ಹೇಳ್ತೀನಿ ನಾನು. ನಾವಿಲ್ಲಿ ಆರ್ಮೋಲ್ನ ಚೆಕ್ ಮಾಡಿಕೊಂಡು ನಮಗೆ ಜಾಸ್ತಿ ಕಡಿಮೆನ ನಾವಿಲ್ಲಿ ಮಾಡ್ಕೋಬೋದು. ಸೊ ಆರ್ಮೋಲ್ನ ಫಸ್ಟ್ ಚೆಕ್ ಮಾಡ್ಕೊಳ್ಳೋಕೆ ನಾನು 1/2 ಇಂಚಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಇಷ್ಟಾದಮೇಲೆ ಇಲ್ಲಿ ನಮಗೆ ಅಫೆಕ್ಸ್ ಪಾಯಿಂಟ್ ಹತ್ರ ನಮಗೆ ಸ್ವಲ್ಪ ರೌಂಡಾಗಿ ಬೇಕಾಗುತ್ತೆ ನೋಡಿ. ಈ ರೀತಿ ನೋಡಿ, ಇಲ್ಲಿ ನಮಗೆ ಒಂದು 1/4 ಇಂಚಷ್ಟು ಈ ರೀತಿ ಶೇಪ್ ಅನ್ನೋದು ಬರುತ್ತೆ. ಈ ರೀತಿ ಶೇಪ್ ಬಂದಾಗ ನಮಗೆ ಕಪ್ ಪಾಯಿಂಟ್ ಅನ್ನೋದು ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ. ಈ ಶೇಪಲ್ಲಿ ನಾವು ಕಟ್ ಮಾಡ್ಕೊಳ್ಳೋಣ. ಇಷ್ಟು ಕಟ್ ಮಾಡ್ಕೊಳ್ಳೋದು ಮುಂಚೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ಉದ್ದ ಇದೆ ಅಂತ ನೋಡಿ. 5 ಇಂಚಸ್ ಇದೆ. ಅಲ್ಲಿಂದ ಸ್ಟ್ರೈಟು ಇಲ್ಲಿ ಬನ್ನಿರಿ ನೋಡಿ. ನಮಗೆ 10 ಇಂಚ್ ಇದೆ. ಇಲ್ಲಿಗೆ ಎಷ್ಟು ಬರುತ್ತೆ ಚೆಕ್ ಮಾಡ್ಕೊಳ್ಳೋಣ ನೋಡಿ. ಇಲ್ಲಿಂದನೇ ಚೆಕ್ ಮಾಡ್ಕೊಳ್ತೀನಿ ನಾನು. 10 ಬೇಕು ನಮಗೆ. 10 ಬರುತ್ತಾ ಅಂತ, ಎಲ್ಲಿಗೆ ಬರುತ್ತೆ 10 ಅಲ್ಲಿಗೆ ನಾವು ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗತ್ತೆ ನೋಡಿ. 10 ನಮಗೆ ಇಲ್ಲಿ ಬರ್ತಿದೆ. ಸೊ ಇಲ್ಲಿಗೆ ಒಂದು ಮಾರ್ಕ್ನ ಮಾಡಿಕೊಂಡೆ. ಈಗ ನೋಡಿ ಡಾಟ್ನ ಮಾರ್ಕ್ ಮಾಡ್ಕೊಳ್ತೀನಿ ನಾನಿಲ್ಲಿ ಈ ರೀತಿ. ಇವಾಗ ನಾನು ಆರ್ಮೋಲ್ ಶೇಪ್ನ ಯೂಸ್ ಮಾಡಿ ನೋಡಿ, ಆರ್ಮೋಲ್ ಶೇಪ್ನ ಯೂಸ್ ಮಾಡಿ ಈ ಒಂದು ಶೇಪ್ ಅನ್ನೋದು ಡ್ರಾ ಮಾಡ್ಕೊಳ್ತೀನಿ ಈ ರೀತಿ. ಈ ರೀತಿ ಮಾಡಿದಾಗ ನಿಮಗೆ ಆರ್ಮೋಲ್ ಶೇಪ್ ಅನ್ನೋದು ತುಂಬಾ ನೀಟಾಗಿ ಬರುತ್ತೆ. ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಎಷ್ಟು ಬರಬೇಕು, ನಮಗೆ 7.5 ಬರುತ್ತಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನೋಡಿ. ಸ್ಟಿಚಿಂಗ್ ಮಾರ್ಜಿನ್ನ ಬಿಟ್ಟು ಈ ರೀತಿ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ. ಇಲ್ಲ 1/2 ಇಂಚು ಸ್ಟಿಚಿಂಗ್ ನೋಡಿ. ಇಲ್ಲಿಂದ ಟೇಪ್ನ ಈ ರೀತಿ ಪ್ಲೇಸ್ ಮಾಡಿಕೊಂಡು ನಮಗೆ ಎಷ್ಟು ಬೇಕು 7, ಇಲ್ಲಿ 1/2 ಇಂಚ್ ಸ್ಟಿಚಿಂಗು. ಈಗ ನಮಗಿನ್ನೂ ಇಲ್ಲಿ 1/2 ಇಂಚಷ್ಟು ವ್ಯತ್ಯಾಸ ಬರ್ತಿದೆ. ಈಗ ನೋಡಿ ನಾನು ಡಾಟ್ನ ಚೇಂಜ್ ಮಾಡ್ಕೊಳ್ತೀನಿ. ಈಗ ಡಾಟ್ನ ಚೇಂಜ್ ಮಾಡ್ಕೊಳ್ಳೋಕ್ಕೆ ಇಲ್ಲಿಂದ 3/4 ಇಂಚನ್ನ ಕ್ರಾಸ್ ಆಗಿ ತೊಗೊಳ್ತೀನಿ ಇಲ್ಲಿ. ಓಕೆನಾ, ಇಲ್ಲಿಂದ 3/4 ಇಂಚ್ ತೊಗೊಳ್ತೀನಿ ನಾನಿಲ್ಲಿ. ಈಗ ಇಲ್ಲಿಂದ ಚೆಕ್ ಮಾಡ್ಕೊಳ್ಳಿ. ಇವಾಗ ಒಂದು ಸಲ ಚೆಕ್ ಮಾಡೋಣ. ಇದು ವೆರಿ ಇಂಪಾರ್ಟೆಂಟು. ಆರ್ಮೋಲ್ ನಮಗೆ ರಿಂಕಲ್ ಬರಬಾರ್ದು ಅಂದರೆ ನಾವು ಈ ರೀತಿಯೇ ಮಾಡ್ಕೋಬೇಕಾಗತ್ತೆ. ಒಂದು ಸಲ ಅಲ್ಲಾಂದರೆ 2 ಸಲ ಚೆಕ್ ಮಾಡ್ಕೊಳ್ಳಿ ನೋಡಿ. ನಮಗೆ 7.5 ಇಲ್ಲಿ ನಮ್ಗೆ ಕ್ರಾಸಾಗಿ ಹೋಗುತ್ತೆ, ನಮ್ಗೆ ಇಲ್ಲಿ ಕರೆಕ್ಟಾಗಿ ಸರಿ ಹೋಗುತ್ತೆ. ಇವಾಗ ನಾನು ಇಲ್ಲಿ ಶೇಪ್ನ ಕೊಡ್ತೀನಿ ನೋಡಿ. ಈ ರೀತಿ ಶೇಪ್ನ ಕೊಟ್ಟು ಎಲ್ಲಿಗೆ ಸೆಟ್ ಆದರೆ ಅಲ್ಲಿಗೆ ಶೇಪ್ನ ಮಾರ್ಕ್ ಮಾಡ್ಕೊಳ್ತೀವಿ. ಈಗ ಒಂದು ಸಲ ಚೆಕ್ ಮಾಡ್ಕೋಬೇಕು ನಾವು ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೆ ಅಂತ. ಈಗ ನೋಡಿ ನಾವು ಇಲ್ಲಿ ಶೇಪ್ ಕಟ್ ಮಾಡ್ಕೊಂಡಿದ್ದೀವ ಇಲ್ಲಿವರೆಗೂ. ಇಲ್ಲಿಂದ ಚೆಕ್ ಮಾಡ್ಕೊಳ್ತೀನಿ ನಾನು ಎಷ್ಟು ಬರುತ್ತೆ. 6 ಇಂಚಸ್ಸು ನೋಡಿ. 11 ಬರುತ್ತೆ. ಇಲ್ಲಿ ನಮಗೆ ಇಲ್ಲಿಂದ ಚೆಕ್ ಮಾಡ್ಕೊಳ್ಳೋಣ. ಹನ್ನೊಂದು ಮುಕ್ಕಾಲು ಎಲ್ಲಿಗೆ ಬರುತ್ತೆ ಅಂತ ನೋಡಿ. 11 ನಮಗೆ ಇಲ್ಲಿಗೆ ಬರುತ್ತೆ. ಓಕೆನಾ, ಇಲ್ಲಿಗೆ ಬಂದಾದಮೇಲೆ ನೆಕ್ಸ್ಟ್ ಈಗ ಮಾರ್ಕ್ ಮಾಡ್ಕೋಬೇಕಾಗಿರೋದು ನಾವು ವೇಸ್ಟ್ ಎಷ್ಟು ಅಂತ. ನಮ್ಮ ಒಂದು ಬ್ಲೌಸು ವೇಸ್ಟ್ ಎಷ್ಟು ಅಂತ ನಾವು ಚೆಕ್ ಮಾಡ್ಕೋಬೇಕು ನೋಡಿ. ಬ್ಯಾಕಲ್ಲಿ ನಾವು ತೊಗೊಂಡಿದ್ವಲ್ಲ ವೇಸ್ಟು, ಇಲ್ಲಿಂದ ನೋಡಿ ಈ ರೀತಿ ನಮಗೆ 7.3 ಬರ್ತಾಯಿದೆ. 7.3 ನಮಗೆ ಇಲ್ಲೂ ಬರಬೇಕು ನೋಡಿ. ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ನಮಗೆ 2.75 ಬರ್ತಿದೆ. 2.75 ಇಲ್ಲಿಂದ ಕಂಟಿನ್ಯೂ ಮಾಡೋಣ. ನಾವು ಪ್ರಿನ್ಸಸ್ ಕಟ್ಟಿಗೆ 1 ಇಂಚ್ ಬೇಕು. ಸ್ಟಿಚಿಂಗ್ಗೆ 3/4 ಇಂಚ್ ಸಾಕು. ಎಕ್ಸ್ಟ್ರಾ ಮಾರ್ಜಿನು 1.5 ಇಂಚ್. ಯಾಕಂದರೆ ನಾವು ಪೇಪರ್ ಮೇಲೆ ಕಟ್ ಮಾಡ್ತಿಲ್ಲ, ಡೈರೆಕ್ಟಾಗಿ ಕಟ್ ಮಾಡ್ತಾಯಿದ್ದೀವಿ. ನಮಗಿಲ್ಲ ಅಟ್ಯಾಚಿಗಂತ 3/4 ಇಂಚ್ ಕಂಪಲ್ಸರಿ ಬಿಡಿ, ಇಲ್ಲಾಂದರೆ 1 ಇಂಚ್ ಬಿಟ್ಟರು ನೀವು ಓಕೆ. ನಾನಿಲ್ಲಿ 3/4 ಇಂಚ್ ಅಷ್ಟೇ ಬಿಡ್ತಾಯಿದ್ದೀನಿ. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಆಗಿರುತ್ತೆ ನೋಡಿ. ಇಲ್ಲಿ ನನಗೆ ಪ್ರಿನ್ಸಸ್ ಕಟ್ ಅನ್ನೋದು ಅಟ್ಯಾಚಿಗೋಸ್ಕರ ನನಗಿಲ್ಲಿ ಕ್ಲಾತ್ ಬಿಡೋಕ್ಕೆ ಇಲ್ಲಿ ಕಡಿಮೆನೇ ಇದೆ ತೀರಾ ನೋಡಿ. ನನಗಿಲ್ಲೊಂದು 1/2 ಇಂಚಿಗಿಂತೂ ಕಡಿಮೆನೇ ಇದೆ. ನೀವಿಲ್ಲಿ ಕ್ಲಾತ್ನ ಬಿಟ್ಕೊಳ್ಳಿ ನೋಡಿ. ಇಲ್ಲಿ ನನಗೆ ಸ್ವಲ್ಪ ವೇರಿಯೇಷನ್ ಬರುತ್ತೆ. ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಇರೋ ಥರ ನೀವು ನೋಡಿಕೊಂಡೆ ಬಟ್ಟೆನ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಪೀಸ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ಇದು ಚಿಕ್ಕ ಸೈಜ್ ಬ್ಲೌಸ್ ಆದರೆ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಬೋದು. ದೊಡ್ಡ ಸೈಜ್ ಬ್ಲೌಸ್ಗೆ ಯಾವುದೇ ಕಾರಣಕ್ಕೂ ನಾವು ಅಡ್ಜಸ್ಟ್ ಮಾಡೋಕ್ಕೆ ಆಗೋದಿಲ್ಲ ನೋಡಿ. ಇಲ್ಲಿಂದ ನಾನು 1/2 ಇಂಚಷ್ಟು ಮೇಲಕ್ಕೆ ಇದೇನು 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನೋ ಇದನ್ನು ಶೇಪ್ ಕೊಡ್ತೀನಿ ಇಲ್ಲಿಂದ ಈ ರೀತಿ
ನೋಡಿ ಈ ರೀತಿ ಶೇಪ್ನ ಕೊಟ್ಟರೆ ನೀವು ಫ್ರಂಟ್ ಪಾರ್ಟ್ ಅನ್ನೋದು ಲೆಂತ್ ಆಗೋಲ್ಲ, ಪ್ಲಸ್ ನಿಮಗೆ ಶೇಪ್ ಅನ್ನೋದು ಫ್ರಂಟಲ್ಲಿ ನೀಟಾಗಿ ಕೂತ್ಕೊಳ್ಳುತ್ತೆ. ಇಲ್ಲಿಂದ ಇಲ್ಲಿಗೆ ಸೈಡ್ಸು ಬ್ಯಾಕಲ್ಲಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಚೆಕ್ ಮಾಡಿಕೊಂಡು ನೀವು ಎಷ್ಟು ಮೈನಸ್ ಆಗುತ್ತೋ ಅಷ್ಟು ನೋಡ್ಕೊಳ್ಳಿ. ನೋಡಿ ನಾನು ಬ್ಯಾಕಲ್ಲಿ ಇಲ್ಲ 1/2 ಇಂಚು ಕ್ರಾಸಾಗಿ ಕಟ್ ಮಾಡ್ಕೊಳ್ತೀನಿ, ಅದು ನಾನು ತಿಳಿಸೋದು ಮರ್ತೆ. ನೋಡಿ ಈ ರೀತಿ ಇದನ್ನು ಕಟ್ ಮಾಡಿದ್ದಾದಮೇಲೆ ನಾನೊಂದು ಸಲ ಮೆಷರ್ಮೆಂಟ್ ತೊಗೊಳ್ತೀನಿ ಸೈಡ್ಸು. ಈಗ ಸೈಡ್ಸ್ ಚೆಕ್ ಮಾಡ್ಕೊಳ್ಳೋಣ. ನೋಡಿ ನಮಗೆ ಇಷ್ಟು ವೇರಿಯೇಷನ್ ಬರ್ತಿದೆ. ಇಲ್ಲಿ ನೀಟಾಗಿ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಿಂದ ಇಲ್ಲಿಗೆ ಇಲ್ಲ ನಿಮ್ಗೆ ಇಲ್ಲಿ ಲೆಂತ್ ಬರ್ತಿದೆ ಅಂದರೆ ಇಲ್ಲೊಂದು ಡಾಟ್ ಇಳಿದ್ರೂ ನಿಮಗೇನು ಪ್ರಾಬ್ಲಮ್ ಆಗೋಲ್ಲ. ಪ್ರಿನ್ಸಸ್ ಕಟ್ಗೆ ನೀಟಾಗಿ ಶೇಪ್ ಅನ್ನೋದು ಬರುತ್ತೆ. ಇಷ್ಟು ಪ್ರಿನ್ಸಸ್ ಕಟ್ ಪಾರ್ಟು ಇಲ್ಲಿ ನಾನು ರೌಂಡ್ ಶೇಪ್ನ ಕೊಡ್ತೀನಿ. ನೋಡಿ ಇದು ಕಂಪಲ್ಸರಿ. ಇದೆಲ್ಲ ನಮಗೆ ಎಕ್ಸಸ್ ಫ್ಯಾಬ್ರಿಕ್ಕು, ಇದೆಲ್ಲ ನಮಗೆ ವೇಸ್ಟಲ್ಲಿ ಹೋಗುತ್ತೆ. ಸೊ ಇದು ಅಷ್ಟೇ. ನೋಡಿ ಇದೆಲ್ಲ ಎಕ್ಸಸ್ ಫ್ಯಾಬ್ರಿಕ್ಕು. ನೆಕ್ ಶೇಪು ನಾನಿಲ್ಲಿ ರೌಂಡ್ ಶೇಪೇ ಕೊಡ್ತಾಯಿದ್ದೀನಿ, ಬೇರೆ ಯಾವ ಶೇಪನ್ನು ಕೊಡ್ತಾಯಿಲ್ಲ. ನಿಮಗೆ ಯಾವುದಾದ್ರೂ ಶೇಪ್ ಬೇಕು ಅಂದರೆ ನೀವು ಆ ಶೇಪ್ನ ಮಾರ್ಕ್ ಮಾಡ್ಕೋಬೋದು. ಇಷ್ಟು ಪ್ರಿನ್ಸಸ್ ಕಟ್ಟು. ಇಲ್ಲೂ ಕೂಡ ನೀವು ಡಾಟ್ನ ಬೇಕು ಅಂದರೆ ಇಲ್ಲೂ ಕೂಡ ನೀವು ಡಾಟ್ನ ಸ್ಟಿಚ್ ಮಾಡ್ಕೋಬೋದು. 1/4 ಇಂಚ್ ಆ ಕಡೆಗೆ, 1/4 ಇಂಚ್ ಈ ಕಡೆಗೆ, ಇಲ್ಲೂ ಕೂಡ ಡಾಟ್ನ ಸ್ಟಿಚ್ ಮಾಡ್ಕೋಬೋದು. ಲೆಂತ್ ಆದಾಗ ನೋಡ್ಕೊಳ್ತೀನಿ ನಾನು ಸ್ಟಿಚ್ಚಿಂಗ್ ಟೈಮಲ್ಲಿ. ಇಲ್ಲಿ ನನಗೆ ಲೆಂತ್ ಅನಿಸಿದ್ರೆ ನಾನು ಇಲ್ಲೂ ಕೂಡ ಡಾಟ್ನ ಸ್ಟಿಚ್ ಮಾಡ್ಕೊಳ್ತೀನಿ. ಈ ರೀತಿ ಮಾರ್ಕಿಂಗ್ ಅನ್ನೋದು ಮಾಡಿಕೊಂಡೆ. ಈಗ ಈ ಮೆಷರ್ಮೆಂಟ್ ಪ್ರಕಾರನೇ ನಾನು ಕಟ್ ಮಾಡ್ಕೊಳ್ತೀನಿ. ಈ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ನಿಮಗೆ ಇಲ್ಲಿ ಪ್ರಿನ್ಸಸ್ ಕಟ್ ಅಟ್ಯಾಚ್ ಮಾಡುವಾಗ ನಿಮ್ಗೆ ಸ್ವಲ್ಪ ವೇರಿಯೇಷನ್ ಬಂತು ಅಂದ್ರೂ ನೀವು ಸ್ವಲ್ಪ ಎಕ್ಸಸ್ ಆದರೆ ಕಟ್ ಮಾಡ್ಕೊಳ್ಳಿ, ಪರವಾಗಿಲ್ಲ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಪ್ರಿನ್ಸಸ್ ಕಟ್ ನೋಡಿ ಈ ರೀತಿ ಇದನ್ನು ಇಲ್ಲಿಂದ ಸ್ಟಾರ್ಟ್ ಮಾಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ರೌಂಡ್ ಶೇಪಲ್ಲೇ ಬರಲಿ. ಅಪೆಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಅಪೆಕ್ಸ್ ಟು ಅಪೆಕ್ಸ್ ನಿಮಗೆ ಅಟ್ಯಾಚ್ ಮಾಡಿದ್ರೆ ಕರೆಕ್ಟಾಗಿ ಬರುತ್ತಾ ಅಂತ. ನೋಡಿ ನನಗೆ ಇಲ್ಲಿ ಸ್ವಲ್ಪ ಜಾಸ್ತಿನೇ ಬರ್ತಾಯಿದೆ. ಕರೆಕ್ಟಾಗಿ ನಮಗೆ ಮ್ಯಾಚ್ ಆಗುತ್ತೆ. ನೋಡಿ ಸ್ಟಿಚ್ಚಿಂಗ್ ಟೈಮಲ್ಲಿ ನೋಡೋಣ, ವೇರಿಯೇಷನ್ ಬಂದರೆ ಸ್ವಲ್ಪ ನಾವು ಕಟ್ ಮಾಡ್ಕೋಬೋದು. ಇಷ್ಟು ಫ್ರಂಟ್ ಪಾರ್ಟ್ ಪ್ರಿನ್ಸಸ್ ಕಟ್ತು. ಈಗ ನಾನು ಸ್ಲೀವ್ಸ್ನ ಮಾರ್ಕ್ ಮಾಡ್ಕೊಳ್ತೀನಿ. ಸ್ಲೀವ್ಸ್ನ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಸೇಮ್ ನಾವು ಎಲ್ಲ ವೀಡಿಯೋಗಳಲ್ಲಿ ನೀವು ನೋಡಿರ್ತೀರ, ಈ ರೀತಿ ನೀಟಾಗಿ ಪ್ಲೇಸ್ ಮಾಡಿಕೊಂಡು ಬ್ಯಾಕಲ್ಲಿ ಆರ್ಮೋಲ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಸ್ಟಿಚ್ಚಿಂಗ್ ಮಾರ್ಜಿನ ಬಿಟ್ಟು ಇಲ್ಲಿ ಈ ಕಡೆ ಕಾರ್ನರ್ಗೆ ನಾವು ಚೆಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ ನಮಗೆ 1 ಪಾಯಿಂಟ್ ಕಡಿಮೆ 7.5 ಬರ್ತಿದೆ. 7.5ಗೆ ನಾನಿಲ್ಲಿ ಕಟ್ಟಿಂಗ್ ಅನ್ನೋದು ಮಾಡ್ತೀನಿ. ನಮಗೆ ಬಂದು ಆರ್ಮೋಲ್ ಲೂಸಿಂಗ್ ಬಂದು 7.5 ಬರ್ತಿದೆ. ನೋಡಿ ಈ ರೀತಿ ನೀಟಾಗಿ ಲೇಸ್ನ ಮಾಡ್ಕೊಳ್ಳೋಣ. ಲೇಸ್ನ ಮಾಡ್ಕೊಂಡು ಫಸ್ಟು ಸ್ಲೀವ್ ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ನಮಗೆ ಸ್ಲೀವ್ ಉದ್ದ ಬೇಕಾಗಿರೋದು 10.5, ಅದಕ್ಕೆ 1 ಇಂಚ್ ಸೇರಿಸ್ಕೊಂಡು ನಾನು 11.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ನೋಡಿ 11.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೂ ಕೂಡ ಸೇಮ್ 11.5ಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ತಾಯಿದ್ದೀನಿ. ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಹೀಗೆ ಕ್ರಾಸ್ ಆಗಿಟ್ಕೊಂಡ್ರೆ ನಮಗೆ 7.5 ಅನ್ನೋದು ಬರಬೇಕಾಗತ್ತೆ. ಎಕ್ಸ್ಟ್ರಾ 1.5 ಇಂಚು
ನೋಡಿ ನಮಗಿನ್ನೂ ಇಲ್ಲಿ ಎಕ್ಸಸ್ ಬರ್ತಿದೆ. ನಾನು ಇಲ್ಲಿಂದ ಇನ್ನೂ ಸ್ವಲ್ಪ ಕೆಳಗಡೆಗೆ ಫೋಲ್ಡ್ನ ಮಾಡ್ಕೊಳ್ತೀನಿ ಈ ರೀತಿ. ಇವಾಗ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿಂದ ನಮಗೆ 7.5 ಬರಬೇಕು. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ನೋಡಿ. ಫ್ಯಾಬ್ರಿಕ್ ಅನ್ನೋದು ನನಗೆ ಸರಿ ಹೋಗುತ್ತೆ. 7.5ನ ಡಿವೈಡೆಡ್ ಬೈ 2 ಮಾಡ್ಕೊಳ್ಳೋಣ. ಇಲ್ಲಿಂದ ನಾನು ನೋಡಿ 3/4 ಇಂಚು ಮೈನಸ್ ಮಾಡ್ತೀನಿ, ಇಲ್ಲ 1/2 ಇಂಚು ಮೈನಸ್ ಮಾಡ್ತೀನಿ ಸಾಕು. 1/2 ಇಂಚು ಮೈನಸ್ ಮಾಡಿದ್ರೆ ನನಗೆ 3/4 ಬರುತ್ತೆ. 3/4ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. 3.25ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಇಲ್ಲಿಂದ 7.5ಗೆ ಒಂದು ಮಾರ್ಕಿಂಗ್ ಅನ್ನೋದು ಈ ರೀತಿ ಮಾಡ್ಕೊಳ್ಳೋಣ. ಇಲ್ಲಿಂದ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಇಲ್ಲಿಗೆ ಬರುತ್ತೆ. ಈಗ ಹ್ಯಾಂಡ್ ಲೂಸ್ ಮಾರ್ಕ್ ಮಾಡ್ಕೊಳ್ಳೋದಾದರೆ ಹ್ಯಾಂಡ್ ಲೂಸ್ ಬಂದು 4.75 ಇದೆ ನೋಡಿ. ಇವರ ಒಂದು ಹ್ಯಾಂಡ್ ಲೂಸ್ ಬಂದು 4.75. ಇಲ್ಲಿಂದ 1.5 ಇಂಚು ಹ್ಯಾಡ್ ಮಾಡ್ಕೊಳ್ಳೋಣ. 4.75 ಅಂದರೆ ನೋಡಿ 4.75 ಇಂಟು 2 ಮಾಡ್ಕೊಳ್ಳಿ. 9.5 ಬರ್ತಿದೆ ಅವರ ಆರ್ಮೋಲ್ ಹ್ಯಾಂಡ್ ರೌಂಡ್ ಅನ್ನೋದು. ಸೊ ಅದರಲ್ಲಿ ನಾನು ಡಿವೈಡೆಡ್ ಬೈ 2 ಮಾಡಿಕೊಂಡ್ರೆ ನಿಮಗೆ 4.75 ಬರುತ್ತೆ. 4.75ನ ಮಾರ್ಕ್ ಮಾಡ್ಕೊಂಡಿದ್ದೀನಿ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ. ಇಲ್ಲಿಂದ ನೋಡಿ 1/4 ಇಂಚಿನ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳಿ ಈ ರೀತಿ. ಇಲ್ಲೂ ಕೂಡ ಸ್ಟ್ರೈಟ್ ಲೈನ್. ಈಗ ಆರ್ಮೋಲ್ ಸ್ಲೀವ್ ಕವ್ ಸ್ಕೇಲ್ ಇದೆಯಲ್ಲ ಅದನ್ನ ಯೂಸ್ ಮಾಡಿ ನಾನಿಲ್ಲಿ ಸ್ಲೀವ್ಸ್ನ ಕಟ್ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿಯಾಗಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ನಿಮಗೆ ಸ್ಲೀವ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನಮಗೆ 7.5 ಬರುತ್ತಾ ಅಂತ. ಎಕ್ಸ್ಟ್ರಾ ಬಂದರೆ ನೀವು ಅದನ್ನು ನೋಡಿ. ನನಗೊಂದು 1/4 ಇಂಚು ಎಕ್ಸ್ಟ್ರಾ ಬರ್ತಿದೆ. ನಾನಿಲ್ಲಿ 1/4 ಇಂಚು ಈ ಕಡೆಗೆ ಮಾರ್ಕ್ನ ಮಾಡ್ಕೊಳ್ತೀನಿ. ಕ್ಲಿಯರ್ ಆಯಿತಾ? ಈಗ ನನಗೆ ಕರೆಕ್ಟಾಗಿ ಬರುತ್ತೆ. ಮಾರ್ಕ್ ವೀಲ್ ತಗೊಂಡು ನಾನು ನೀಟಾಗಿ ಮಾರ್ಕ್ ಮಾಡ್ಕೊಳ್ತೀನಿ. ರೆಡಿ ಸ್ಟಿಚ್ ನಮಗೆ ಎಲ್ಲಿ ಬರಬೇಕು ಅಂತ ತುಂಬಾ ಈಸಿ ಆಗುತ್ತೆ ಸ್ಟಿಚಿಂಗ್ ಟೈಮಲ್ಲಿ. ಈಗ ಫ್ರಂಟಿಗೆ ಮಾರ್ಕ್ ಮಾಡ್ಕೊಳ್ಳೋದಾದರೆ ಇದೇ ಸ್ಕೇಲ್ನ ಈ ರೀತಿ ಪ್ಲೇಸ್ನ ಮಾಡ್ಕೊಳ್ಳಿ ನೋಡಿ. ಈ ರೀತಿ ಪ್ಲೇಸ್ನ ಮಾಡಿಕೊಂಡ್ರೆ ನಿಮಗೆ ಫ್ರಂಟಿಗೆ ಈಸಿಯಾಗಿ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೋದು. ಇದು ಬ್ಯಾಕ್ ಶೇಪು, ಇದು ಫ್ರಂಟ್ ಶೇಪು. ಈಗ ಸ್ಲೀವ್ಸ್ನ ಮಾರ್ಕಿಂಗ್ ಪ್ರಕಾರ ನಾನು ಕಟ್ ಮಾಡ್ಕೊಳ್ತೀನಿ. ಇದನ್ನು ಕೂಡ ಸ್ವಲ್ಪ ಕ್ರಾಸ್ ಆಗಿ ರೀತಿ ಕಟ್ ಮಾಡ್ಕೊಳ್ಳಿ ಈ ರೀತಿ. ಮಿಡ್ಲಿಗೆ ಒಂದು ಮ್ಯಾಚ್ ಇಟ್ಕೊಳ್ಳಿ. ಈಗ ಫ್ರಂಟ್ ಪಾರ್ಟ್ನ ಶೇಪ್ ತೆಗಿಬೇಕು. ನೋಡಿ ಫ್ರಂಟ್ ಪಾರ್ಟ್ ಶೇಪ್ ತೆಗೆದಿದ್ದಾಯಿತು. ಇಷ್ಟು ಸ್ಲೀವ್ಸು. ಸೊ ಇದರಲ್ಲೂ ಕೂಡ ನಿಮಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ, ಖಂಡಿತ ನಾನು ರಿಪ್ಲೈನ ಕೊಡ್ತೀನಿ. ಈಗ ನೋಡಿ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟ್ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ಈಗ ಮೈನ್ ಫ್ಯಾಬ್ರಿಕ್ ಎಲ್ಲ ಹಾಕೊಂಡು ಈ ಒಂದು ಕ್ಲಾತ್ನ ಕಟ್ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿ ದೊಡ್ಡ ಬಾರ್ಡ್ರ್ ಬಂದಿದೆ, ಇದನ್ನು ನಾನು ಹ್ಯಾಂಡ್ಸ್ಗೆ ಕೊಡ್ತೀನಿ. ಇಲ್ಲಿ ನಾನು ಈ ಒಂದು ಓವೆಲ್ ಶೇಪಲ್ಲಿ ಕಟ್ ಓಪನ್ ಬೇಕು ಅಂತಿದ್ದಾರೆ. ಸೊ ಈ ಓವೆಲ್ ಶೇಪಲ್ಲಿ ಇಲ್ಲಿ ಓಪನಾಗಿ ಕೊಡ್ತೀನಿ, ಪ್ಲೈನ್ ಕ್ಲಾತ್ ಏನಿದೆಯೋ ಅಲ್ಲಿ. ಸೊ ಈಗ ಮೈನ್ ಫ್ಯಾಬ್ರಿಕ್ ಕಟ್ ಮಾಡ್ಕೊಂಡು ಬರ್ತೀನಿ. ಈ ದೊಡ್ಡ ಬಾರ್ಡ್ರ್ ಹ್ಯಾಂಡ್ಸ್ ಕೊಡ್ತೀನಿ, ಈ ಚಿಕ್ಕ ಬಾರ್ಡ್ರ್ ಇರೋದು ಬ್ಯಾಕಲ್ಲಿ ಕೊಡ್ತೀನಿ. ನೋಡಿ ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಕೊಂಡಿದ್ದೀನಿ. ಇದು ನಾನು ಈ ಒಂದು ಸ್ಲೀವ್ ಡಿಸೈನ್ ಮಾಡ್ತೀನಿ. ಈ ಒಂದು ಬಾರ್ಡ್ರನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಎಲ್ಲ ಮಾಡ್ತೀನಿ ಅಂತ ತೋರಿಸ್ತೀನಿ ನಾನು. ಸೊ ಈಗ ಇದಕ್ಕೆ ಕ್ಯಾನ್ವಾಸ್ ಕಟ್ ಮಾಡ್ಕೋಬೇಕು. ನಾನು ಸ್ಲೀವ್ಗೆ ಡಿಸೈನ್ ಕೊಡ್ಬೇಕು ಅಂದ್ಕೊಂಡಿದ್ದೀನಲ್ಲ, ಇಲ್ಲಿ ಮತ್ತು ಓವೆಲ್ ಶೇಪಲ್ಲಿ ಓಪನ್ ಇಡ್ತಿದ್ದೀನಿ. ಅದಕ್ಕೆ ಇದನ್ನು ಡಿಸೈನ್ ಮಾಡಲಿಕ್ಕೆ ಅವ್ರು ರೆಫರೆನ್ಸ್ ಪಿಕ್ ಕಳಿಸಿದ್ದಾರೆ, ನಿಮ್ಗೆ ತೋರಿಸ್ತೀನಿ ನಾನು. ನೋಡಿ ಅವ್ರು ನನಗೆ ಕಳಿಸಿರೋದು ಸೇಮ್ ಈ ಪ್ಯಾಟ್ರನಲ್ಲಿ ಬೇಕು ಅಂತ ಕೇಳಿದ್ದಾರೆ. ಸೊ ಈ ಪ್ಯಾಟ್ರನಲ್ಲಿ ನಾನು ಬ್ಲೌಸ್ನ ರೆಡಿ ಮಾಡ್ತೀನಿ. ಈ ಒಂದು ಜಿಗ್ಜಾಗ್ ಥರ ಬಂದಿದೆಯಲ್ಲ ಈ ಪಟ್ಟಿ ಅನ್ನೋದು, ಅದನ್ನು ಈ ಒಂದು ಬಾರ್ಡ್ರಲ್ಲಿ ಕೊಡೋಣ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈ ಪ್ಯಾಟ್ರನಲ್ಲಿ ನಾನು ಸ್ಲೀವ್ಸ್ನ ರೆಡಿ ಮಾಡಬೇಕು. ಬನ್ನಿ ಯಾವ ರೀತಿ ಅಂತ ನೋಡೋಣ. ನೋಡಿ ಕ್ಯಾನ್ವಾಸ್ನ ತೊಗೊಂಡಿದ್ದೀನಿ. ನಮಗೆ ಈಗ ನಾನು ಕಟ್ ಮಾಡ್ತಿರುವಂತಹ ಒಂದು ಓವೆಲ್ ಶೇಪಲ್ಲಿ ಕ್ಯಾನ್ವಾಸ್ದು ಏನು ಕಟ್ ಮಾಡ್ತೀನೋ 4 ಪೀಸ್ ಬೇಕಾಗುತ್ತೆ. ನಾನಿಲ್ಲಿ 2 ಪೀಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಅದೇ ರೀತಿ ನೀವು ಇನ್ನೂ 2 ಪೀಸ್ನ ಕಟ್ ಮಾಡ್ಕೋಬೇಕು. ನಾನು ಸ್ಲೀವ್ಗೆ 2 ಹಾಕಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಈ ರೀತಿ ಶೇಪ್ನ ಕೊಡಿ. ಇಲ್ಲಾಂದರೆ ನಿಮಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರಬೇಕು ಅಂದರೆ ಈ ಫ್ರೆಂಚ್ ಕರ್ವ್ ಸ್ಕೇಲ್ನ ಸೆಟ್ ಮಾಡಿಕೊಂಡು ನೀಟಾಗಿ ಈ ರೀತಿ ಶೇಪ್ನ ಕೊಟ್ಟರು ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿಯಾಗಿ ನೀಟಾಗಿ ಒಂದು 1/2 ಇಂಚಷ್ಟು ಎಕ್ಸ್ಟ್ರಾ ತಗೊಳ್ಳಿ ಕ್ಯಾನ್ವಾಸ್ನ. ಸ್ಟಿಚ್ಚಿಂಗ್ ಮಾರ್ಜಿನ್ಗೆ ಫೋಲ್ಡ್ ಮಾಡ್ಕೊಳ್ತೀವಲ್ಲ ಅದಕ್ಕೆ ಈ ರೀತಿ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಕಟ್ ಮಾಡ್ಕೋಬೇಕು. ಈ ರೀತಿ
ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ನೀವು ಇಲ್ಲಿ ಕಟ್ ಮಾಡ್ಕೋಬೋದು. ಇದೇ ಶೇಪ್ ಕೊಡಬೇಕಂತ ಏನಿಲ್ಲ, ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ಕಟ್ ಮಾಡ್ಕೋಬೇಕು. ಇದೇ ಥರ 4 ಪೀಸ್ನ ಕಟ್ ಮಾಡ್ಕೋಬೇಕು. 4 ಪೀಸ್ನ ಕಟ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ನಾನೀಗ ಯಾವ ರೀತಿ ಕೊಡಬೇಕು ಅಂದ್ಕೊಂಡಿದ್ದೀನಿ ಅಂತ ಜಸ್ಟ್ ನಿಮಗೆ ತೋರಿಸ್ತಿದ್ದೀನಿ. ಸ್ಯಾರಿದು ಫ್ಯಾಬ್ರಿಕ್ನ ನಾನು ಈ ರೀತಿ ಕೊಡಬೇಕು ಅಂದ್ಕೊಂಡಿದ್ದೀನಿ ಕ್ಯಾನ್ವಾಸ್ಗೆ. ತುಂಬಾ ಚೆನ್ನಾಗಿರುತ್ತೆ. ಬಿಗಿನರ್ಸು ಕೂಡ ಈಸಿಯಾಗಿ ಈ ಒಂದು ಡಿಸೈನ್ನ ಕೊಡ್ಬೋದು. ಎಸ್ಪೆಷಲಿ ಬಿಗಿನರ್ಸ್ಗಂತಲೇ ಹೇಳ್ತೀನಿ. ಈ ರೀತಿ ಐರನ್ ಮಾಡ್ಕೋಬೇಕು. 4 ಪೀಸ್ನ ಐರನ್ ಮಾಡಿಕೊಂಡು ಈ ರೀತಿ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡಿ ಸ್ವಲ್ಪ 1/4 ಇಂಚಷ್ಟು ಬಿಟ್ಟು ಅದನ್ನ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ಸೇಮ್ ಇದನ್ನು ಕೂಡ ಅದೇ ರೀತಿಯಾಗಿ ಮಾಡ್ಕೋಬೇಕು. ಇದೇ ರೀತಿ ನೀವು ಇನ್ನೂ 2 ರೆಡಿ ಮಾಡ್ಕೋಬೇಕಾಗತ್ತೆ. ನಾನು 2 ಮಾತ್ರ ತೋರಿಸ್ತಿದ್ದೀನಿ, ಇನ್ನೂ 2 ನೀವು ರೆಡಿ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಸ್ಲೀವ್ಸ್ ತಗೊಂಡು ಸ್ಲೀವ್ಸ್ನ ನಾವು ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ನಾನು ನೀಟಾಗಿ ಅಟ್ಯಾಚ್ ಮಾಡ್ತೀನಿ. ಈ ರೀತಿ ಅಟ್ಯಾಚ್ ಮಾಡಿದ್ದಾದಮೇಲೆ ಎಕ್ಸಸ್ ಅನಿಸಿದ್ದು ಸ್ವಲ್ಪ ನಾನಿಲ್ಲಿ ಕಟ್ ಮಾಡ್ಕೊಳ್ತೀನಿ. ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡಿದ್ದಾದಮೇಲೆ ನಾವು ಅದನ್ನು ಕೊಡಬೇಕಾಗತ್ತೆ. ಡೈರೆಕ್ಟಾಗಿ ಈ ರೀತಿ ನೀವು ಸ್ಟಿಚ್ ಹಾಕ್ಕೊಳ್ಳಿ ಒಂದು 1/4 ಇಂಚ್ ಮಾರ್ಜಿನ್ಗೆ. ಇಲ್ಲಾಂದರೆ ನೀವು ಕಿನಾರೆ ಸ್ಟಿಚ್ನ ಹಾಕ್ಕೊಂಡು ಬೇಕಾದರೂ ನೀವು ಸ್ವಲ್ಪ ಸ್ಟಿಚಿಂಗ್ ಬರುತ್ತೆ ಅನ್ನೋರು ಕೂಡ ಈ ಒಂದು ಡಿಸೈನ್ನ ಈಸಿಯಾಗಿ ನೀವು ರೆಡಿ ಮಾಡ್ಕೋಬೋದು. ನೋಡಿ, ಈ ರೀತಿ ಕಿನಾರೆ ಸ್ಟಿಚ್ ಹಾಕಿ ಬೇಕಾದ್ರೆ ನೀವು ಈ ರೀತಿ ಸ್ಟಿಚ್ನ ಹಾಕ್ಕೋಬೋದು. ನೀವು ಯಾವ ರೀತಿ ಬೇಕಾದ್ರೂ ಸ್ಟಿಚ್ನ ಹಾಕ್ಕೊಳ್ಳಿ. ನೀವು ಮೇಯ್ನ್ ಫ್ಯಾಬ್ರಿಕ್ಕು ಲೈನಿಂಗ್ ಅಟ್ಯಾಚ್ ಮಾಡ್ಕೋಬೇಕಾದ್ರೆ ಮಾತ್ರ ಯಾವುದೇ ಕಾರಣಕ್ಕೂ ಎಕ್ಸಸ್ ಅನ್ನೋದಿರಬಾರ್ದು. ಮೇಯ್ನ್ ಫ್ಯಾಬ್ರಿಕ್ ಲೂಸಾಗಿ ಬಿಟ್ಟು ಸ್ಟಿಚ್ ಮಾಡ್ಬೋದು. ಪರ್ಫೆಕ್ಟಾಗಿ ನಮಗೆ ಫಿಟ್ಟಿಂಗ್ ಅನ್ನೋದು ಬರಬೇಕಾಗತ್ತೆ. ಎಲ್ಲೂ ರಿಂಕಲ್ ಬರ್ದಿರ ನೀವು ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಅಟ್ಯಾಚ್ ಮಾಡ್ಕೊಂಡು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಸ್ವಲ್ಪ ವೇರಿಯೇಷನ್ ಇದ್ದರೂ ನೀಟಾಗಿ ಈ ರೀತಿ ಕಟ್ ಮಾಡಿಕೊಂಡು ಸ್ಟಿಚ್ನ ಹಾಕ್ಕೊಳ್ಳಿ. ನೋಡಿ, ಈ ಥರ ಮಿಡ್ಲಿಗೆ ನೀಟಾಗಿ ಫೋಲ್ಡ್ ಮಾಡಿ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ನಾವಲ್ಲಿ ಈ ಕ್ಯಾನ್ವಾಸ್ನ ಅಟ್ಯಾಚ್ ಮಾಡಬೇಕಲ್ಲ, ಹಾಗಾಗಿ ನೋಡಿ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು. ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ ಈ ರೀತಿ ಸೆಟ್ ಮಾಡ್ಕೋಬೇಕು. ನಾವು ಡಿಸ್ಟೆನ್ಸ್ ನೋಡಿಕೊಂಡು ಸೆಟ್ ಮಾಡ್ಕೋಬೇಕಾಗತ್ತೆ. ಒಂದು ಗುಂಡ್ಪಿನ್ನ ಹಾಕ್ಕೊಂಡು ನೀವು ಸ್ಟಿಚ್ನ ಹಾಕ್ಕೊಳ್ಳಿ. ಈ ರೀತಿ ನೀಟಾಗಿ ಮಿಡ್ಲಿಗೆ ನೀವು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನೋಡಿ, ಇದನ್ನು ನಮಗೆ ಎಷ್ಟು ಡಿಸ್ಟೆನ್ಸಲ್ಲಿ ಬೇಕು ಅಂತ ಚೆಕ್ ಮಾಡಿಕೊಂಡು ನೀವು ಈ ರೀತಿ ನೀಟಾಗಿ ಸ್ಟಿಚ್ನ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕಾಗತ್ತೆ. ಒಳಗಡೆ ಇರೋ ಎಕ್ಸಸ್ಸನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಒಂದು 1/4 ಇಂಚಷ್ಟು ಮಾರ್ಜಿನ್ ಬಿಡಿ ಸಾಕು. ಜಾಸ್ತಿ ಬಿಟ್ಟರು ನಿಮಗೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರೋದಿಲ್ಲ, ಬಟ್ಟೆ ನೀಟಾಗಿ ಫೋಲ್ಡ್ ಆಗೋಲ್ಲ. ಈ ರೀತಿ ಕಟ್ ಮಾರ್ಕ್ಸ್ ಅನ್ನೋದು ಕಂಪಲ್ಸರಿ ಇಟ್ಕೋಬೇಕಾಗತ್ತೆ. ಈ ರೀತಿ ಇಟ್ಟು ನೀಟಾಗಿ ಈ ರೀತಿ ಪ್ರೆಸ್ ಮಾಡಿಕೊಂಡು ಅದನ್ನು ಇನ್ಸೈಡ್ಗೆ ಹೋಗೋ ಥರ ಈ ರೀತಿ ಪ್ರೆಸ್ ಮಾಡ್ಕೋಬೇಕು. ಈ ರೀತಿ ಪ್ರೆಸ್ ಮಾಡ್ಕೊಂಡು ಒಂದು ಸಲ ಐರನ್ ಮಾಡಿಕೊಂಡ್ರೆ ನಿಮಗೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಕ್ಯಾನ್ವಾಸ್ ಅನ್ನೋದು. ನೋಡಿ, ಈ ರೀತಿ ಇದಕ್ಕೂ ಸೇಮ್ ಅದೇ ರೀತಿ ಮಾರ್ಕಿಂಗ್ ಅನ್ನೋದು ಮಾಡಿಕೊಂಡು ನಾನಿಲ್ಲಿ ಅಟ್ಯಾಚ್ನ ಮಾಡ್ಕೊಳ್ತೀನಿ. ಮಿಡ್ಲ್ ನೋಡಿಕೊಂಡು ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ನೀವು. ಈ ರೀತಿ ಸೊ ಯಾರೆಲ್ಲ ಹೊಸದಾಗಿ ನಾನು ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮ್ಗೆ ಮುಂಚಿತವಾಗಿ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ವೀಡಿಯೋನೆಲ್ಲ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡೋದ್ರಿಂದ ನಾವು ಯಾವ ರೀತಿ ಸ್ಟಿಚ್ ಮಾಡ್ತೀವಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನಿಮಗೆ ಫಿನಿಶಿಂಗು ಜಾಸ್ತಿ ಬೇಕು ಅಂದರೆ ನೀವು ಕ್ವಶನ್ ಮಾಡಿದ್ರಿ, ನೀವು ಅಂದರೆ ಕಮೆಂಟ್ ಮಾಡಿದ್ರಿ ನನಗೆ ಫಿನಿಶಿಂಗ್ ಯಾವ ರೀತಿ ಕೊಡೋದು ಅಂತ. ಪ್ರತಿಯೊಂದು ಪಾಯಿಂಟು ಮ್ಯಾಟ್ರ್ ಆಗುತ್ತೆ ನೀವು ಫಿನಿಶಿಂಗ್ ಕೊಡಬೇಕು ಅಂದರೆ. ಸೊ ನಾನು ಯಾವ ಮೆಥಡಲ್ಲಿ ಕಟ್ ಮಾಡ್ತೀನಿ, ನಾನು ಯಾವ ರೀತಿ ಸೆಟ್ ಮಾಡ್ಕೊಳ್ತೀನಿ ನೋಡಿಕೊಂಡು ನೀವು ಸೆಟ್ ಮಾಡ್ಕೋಬೇಕು. ನೋಡಿ, ಈಗ ಅದನ್ನು ಐರನ್ ಮಾಡಿಕೊಂಡೆ ನಾನು ಸ್ಲೀವ್ನ. ನೋಡಿ, ಬಾರ್ಡ್ರನ್ನ ನಾನು ಹೇಳಿದ್ನಲ್ಲ ಬಾರ್ಡ್ರ್ ತಗೊಂಡೆ ಅಂತ, ಆ ಬಾರ್ಡ್ರನ್ನ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಎಕ್ಸಸ್ ಇರೋದನ್ನೆಲ್ಲ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ನಾವು ಹೆಂಗೆ ಡೋರಿನ ರಿವರ್ಸ್ ಮಾಡ್ತೀವೋ ಅದೇ ರೀತಿ ಸೂಜಿನ ಯೂಸ್ ಮಾಡ್ಕೊಂಡು ನಾನು ಇದನ್ನು ರಿವರ್ಸ್ ಮಾಡ್ಕೊಳ್ತೀನಿ. ಇದನ್ನ ರಿವರ್ಸ್ ಮಾಡ್ಕೊಂಡಿದ್ದಾದಮೇಲೆ ಅದನ್ನು ಒಂದು ಸಲ ಐರನ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಪೂರ್ತಿಯಾಗಿ ನಾನು ಇದನ್ನು ರಿವರ್ಸ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ರಿವರ್ಸ್ ಮಾಡಿ ಹೇಗೆ ಬರುತ್ತೆ ಅಂತ ನಾನು ನೋಡಿ. ನೀವು ಈ ರೀತಿ ಬಂದಿದೆ. ಈಗ ಇದನ್ನು ಐರನ್ ಮಾಡ್ಕೋಬೇಕಾಗತ್ತೆ. ಐರನ್ ಮಾಡಿಕೊಂಡು ಎಷ್ಟು ಉದ್ದ ಬೇಕು ಅಂತ ಚೆಕ್ ಮಾಡಿಕೊಂಡು ಅಷ್ಟುದ್ದಕ್ಕೆ ನೀವು ಕಟ್ ಮಾಡ್ಕೊಳ್ಳಿ. ಎಷ್ಟು ಪೀಸ್ ಬೇಕೋ ಅಷ್ಟು ಪೀಸು. ನನಗಿಲ್ಲಿ 8 ಪೀಸ್ ಬೇಕಾಗತ್ತೆ. 8 ಪೀಸ್ನ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಪ್ಲೇಸ್ನ ಮಾಡ್ಕೊಳ್ತೀನಿ. ನೋಡಿ, ನೀಟಾಗಿ ಸೆಟ್ ಮಾಡಿಕೊಂಡು ನೀವು ಸ್ಟಿಚ್ನ ಹಾಕ್ಕೋಬೇಕು. ಕಿನಾರ ಸ್ಟಿಚ್ನ ಹಾಕಿ
ಜಸ್ಟ್ ಒಂದು ಫೂಟಷ್ಟು ಡಿಸ್ಟೆನ್ಸಲ್ಲಿ ನೀವು ಸ್ಟಿಚ್ಚನ್ನ ಹಾಕಿ ತೀರಾ ಕಿನಾರೆ ಹಾಕಿದ್ರೂ ನೀಟಾಗಿ ಕಾಣಲ್ಲ. ಒಂದು ಫೂಟಷ್ಟು ಡಿಸ್ಟೆನ್ಸ್ ಇರೋ ಥರ ನೀವು ನೀಟಾಗಿ ನೋಡಿ ಒಂದು ಸ್ಟಿಚ್ಚನ್ನ ಹಾಕ್ಕೊಂಡ್ರೆ ನಿಮಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ರೀತಿ ನೀಟಾಗಿ ಸೆಟ್ ಮಾಡಿಕೊಂಡು ನೀವು ಸ್ಟಿಚ್ಚನ್ನ ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಸ್ಲೀವ್ ಡಿಸೈನು. ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಕೂಡ. ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಎಕ್ಸಸ್ ಅನ್ಸೋದನ್ನು ಕಟ್ ಮಾಡ್ಕೊಳ್ಳಿ. ಈಗ ನೋಡಿ ಎರಡೂ ನಾನು ಅದೇ ರೀತಿ ಮಾಡಿಕೊಂಡೆ. ಈಗ ಬಟನ್ಸ್ನ ಸ್ಟಿಚ್ ಮಾಡ್ತಿದ್ದೀನಿ. ನಾರ್ಮಲ್ ಬಟನ್ನ ತಗೊಂಡು ಅದಕ್ಕೆ ಕ್ಲಾತನ್ನು ಸುತ್ತಿ ನಾನು ಅದನ್ನು ಟೈಟಾಗಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಅದೇ ರೀತಿ 4 ಕೂಡ ಸ್ಟಿಚ್ ಮಾಡ್ಕೊಳ್ತೀನಿ. ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಎಕ್ಸಸ್ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು. ನೀವು ಇದನ್ನು ಕಾಂಟ್ರಾಸ್ಟಲ್ಲಿ ಬೇಕಾದ್ರೂ ಕೊಡ್ಬೋದು. ನನ್ನ ಹತ್ರ ಬಟನ್ ಮೇಕರ್ ಇಲ್ಲ, ಹಾಗಾಗಿ ನಾನು ಕೈಯಲ್ಲೇ ಸ್ಟಿಚ್ನ ಮಾಡ್ಕೊಳ್ತಾ ಇದ್ದೀನಿ. ಬಟನ್ಸ್ದು ಕಾಂಟ್ರಾಸ್ಟಲ್ಲಿ ಬೇಕಾದ್ರೂ ಕೊಡ್ಬೋದು ನೀವು. ಗೋಲ್ಡ್ ಕಲರ್ ಈ ಥರ ಯಾವುದಾದ್ರು ಕಾಂಟ್ರಾಸ್ಟ್ ಇದ್ದರೆ ಸ್ಯಾರಿ ಕಲರ್ ಎಲ್ಲ ಕೊಡ್ಬೋದು. ಇದು ಸೆಲ್ಫ್ ಕಲರ್ ಇರೋದ್ರಿಂದ ನಾನು ಅದೇ ಕಲರ್ನ ಕೊಟ್ಟಿದ್ದೀನಿ. ನೋಡ್ಬೋದು ಸ್ಲೀವ್ಸ್ ಅನ್ನೋದು ರೆಡಿ ಆಯಿತು. ಈಗ ಪ್ರಿನ್ಸಸ್ ಕಟ್ ಪಾರ್ಟ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಪ್ರಿನ್ಸಸ್ ಕಟ್ ಪ್ಯಾನಲ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಕ್ಸಸ್ ಇರೋದನ್ನ ಕಟ್ ಮಾಡಿಕೊಂಡೆ. ಈಗ ಬ್ಯಾಕ್ ಪಾರ್ಟ್ ನೋಡಿ, ಬ್ಯಾಕ್ ಪಾರ್ಟಲ್ಲಿ ನಾನು ಇದು ಕಂಪಲ್ಸರಿ ಕಟ್ ಮಾಡಬೇಕು. ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಯಾಕಂದರೆ ಶೋಲ್ಡ್ರ್ ಪ್ರಾಬ್ಲಮ್ ಬರೋದೇ ನಮಗೆ, ಶೋಲ್ಡ್ರ್ ಡ್ರಾಪ್ ಆಗೋ ಪ್ರಾಬ್ಲಮ್ ಬರೋದೇ ಅದರಿಂದ. ಹಾಗಾಗಿ ಅದನ್ನು ಕಂಪಲ್ಸರಿ ಕಟ್ ಮಾಡ್ಕೋಬೇಕಾಗತ್ತೆ. ಈಗ ಲೈನಿಂಗು ಮೇನ್ ಫ್ಯಾಬ್ರಿಕ್ನ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿ ರಿಂಕಲ್ ಇಲ್ದಿರ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಬಿಗಿನರ್ಸು ಕೂಡ ಈಸಿಯಾಗಿ ಕಲ್ತ್ಕೋಬೋದು ಈ ಒಂದು ಸ್ಟಿಚ್ಚಿಂಗು. ಬ್ಯಾಕ್ ಪಾರ್ಟ್ ಆಯಿತು. ಈಗ ಫ್ರಂಟಲ್ಲಿ ಪ್ರಿನ್ಸಸ್ ಕಟ್ನ ಕಟ್ ಮಾಡಿಕೊಂಡೆ. ನೆಕ್ ಕಡೆ ನೋಡಿದ್ರಲ್ಲ ನೀವು, ಕ್ರಾಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಕಂಪಲ್ಸರಿ. ಈಗ ನೀಟಾಗಿ ಲೈನಿಂಗು ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೂ ಎಕ್ಸಸ್ ಇರೋದನ್ನೆಲ್ಲ ಕಟ್ ಮಾಡಿಕೊಂಡು ಪ್ರಿನ್ಸಸ್ ಕಟ್ ಪ್ಯಾನಲ್ನ ಅಟ್ಯಾಚ್ ಮಾಡ್ಕೋಬೇಕು. ಈ ರೀತಿ ಪ್ರಿನ್ಸಸ್ ಕಟ್ ಪ್ಯಾನಲ್ನ ಅಟ್ಯಾಚ್ ಮಾಡಿಕೊಂಡ್ರೆ ನೋಡಿ ಎಲ್ಲೂ ರಿಂಕಲ್ ಬರಬಾರ್ದು. ಪ್ರಿನ್ಸಸ್ ಕಟ್ ಪ್ಯಾನಲ್ ಅಟ್ಯಾಚ್ ಮಾಡಿದ್ರೂ ಅಷ್ಟೇ ನೀಟಾಗಿ ನಮಗೆ ಫಿನಿಶಿಂಗ್ ಸಮೇತ ರೆಡಿ ಆಗಬೇಕು. ನಾನಿಲ್ಲಿ ಡಬಲ್ ಸ್ಟಿಚ್ನ ಹಾಕ್ಕೊಳ್ತೀನಿ. ನೋಡಿ ಸ್ವಲ್ಪ ಎಕ್ಸಸ್ ಅನ್ನಿದ್ದು ಕಟ್ ಮಾಡಿ ಡಬಲ್ ಸ್ಟಿಚ್ ಹಾಕ್ಕೊಂಡು ನಾನು ಓವರ್ಲಾಕ್ ಮಾಡ್ಕೊಳ್ತೀನಿ. ಇದಕ್ಕೆ ವೇಸ್ಟ್ ಹತ್ರ ಪಟ್ಟಿ ಕೊಡೋಕ್ಕೆ ನೀಟಾಗಿ 1.5 ಇಂಚಷ್ಟು ವಿಡ್ತಲ್ಲಿ ಕ್ಲಾತ್ನ ತೊಗೊಂಡು ಅದನ್ನ ನೀಟಾಗಿ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ 1/2 ಇಂಚ್ ಮಾರ್ಜಿನ್ಗೆ. ಪ್ರಿನ್ಸಸ್ ಕಟ್ ಅಟ್ಯಾಚ್ ಹತ್ರ ಸ್ವಲ್ಪ ಒಂದು ಚಿಕ್ಕ ಚಿಕ್ಕ ಫ್ರಿಲ್ ಇಟ್ಕೊಳ್ಳಿ ಎರಡು, ನಿಮಗೆ ಯಾವಾಗ ಬಟ್ಟೆ ನೀಟಾಗಿ ಟರ್ನ್ ಆಗುತ್ತೆ. ಈಗ ನೋಡಿ ಈ ರೀತಿ ಫೋಲ್ಡ್ ಮಾಡಿ ರೆಡಿ ಸ್ಟಿಚ್ ಹಾಕ್ಕೊಂಡ್ರೆ ನಿಮಗೆ ಫ್ರಂಟ್ ಪಾರ್ಟ್ ಅನ್ನೋದು ಮುಗೀತು. ಸೊ ಈಗ ಬ್ಯಾಕ್ ಪಾರ್ಟ್ಗೆ ನಾವು ಉಪ್ಪಟ್ಟೆ ಹೈಪಟ್ಟಿನ ಸ್ಟಿಚ್ ಮಾಡಬೇಕಾಗತ್ತೆ. ನಾನಿಲ್ಲಿ ಹೈಪಟ್ಟಿಗೆ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ತಿದ್ದೀನಿ. ಯಾಕಂದರೆ ಬ್ಯಾಕ್ ಹುಕ್ ಹಾಕಿರೋದ್ರಿಂದ ಫಿನಿಶಿಂಗ್ ಚೆನ್ನಾಗಿರಲಿ ಅಂತ ನಾನು ಈ ರೀತಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಂಟ್ ಹುಕ್ ಹಾಕಿದರೆ ಡೈರೆಕ್ಟಾಗಿ ನೀವು ಲೈನಿಂಗಲ್ಲೇ ಅಟ್ಯಾಚ್ ಮಾಡ್ಕೊಂಡಿದ್ರು ಆಗ್ತಿತ್ತು. ಇದು ಬ್ಯಾಕ್ ಆಗಿರೋದ್ರಿಂದ ನಾನು ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡಿದ್ದೀನಿ, ಚೆನ್ನಾಗಿರುತ್ತೆ ಫಿನಿಶಿಂಗ್ ಅಂತ. ಈಗ ಹುಕ್ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ. ಇಷ್ಟ ಆದಮೇಲೆ ಈಗ ಫ್ರಂಟು ಬ್ಯಾಕು ನಾನು ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ತೀನಿ. ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡಿಕೊಂಡ್ರೆ ಫ್ರಂಟು ಬ್ಯಾಕ್ ಅನ್ನೋದು ಮುಗಿಯುತ್ತೆ. ಈಗ ಇದಕ್ಕೆ ಸ್ಲೀವ್ಸ್ನ ಅಟ್ಯಾಚ್ ಮಾಡಬೇಕು. ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ ನೋಡ್ಕೊಳ್ಳಿ ಫ್ರಂಟ್ ಯಾವುದು ಬ್ಯಾಕ್ ಯಾವುದು ಅಂತ ನೀಟಾಗಿ ನೋಡಿಕೊಂಡು ನೀವು ಅಟ್ಯಾಚ್ನ ಮಾಡಬೇಕಾಗತ್ತೆ. ನೋಡಿ ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡಬೇಕು. ನೋಡಿ ಸ್ವಲ್ಪನೂ ವೇರಿಯೇಷನ್ ಅನ್ನೋದು ಬಂದಿಲ್ಲ ಸ್ಲೀವಲ್ಲಿ. ನಾವು ಪರ್ಫೆಕ್ಟಾಗಿ ಕಟ್ ಮಾಡಿಕೊಂಡ್ರೆ ನಮಗೆ ವೇರಿಯೇಷನ್ ಅನ್ನೋದು ಬರೋದಿಲ್ಲ. ಇಫ್ ಇನ್ ಕೇಸ್ ಏನಾದರೂ ಬಂತು ಅಂದರೆ ಒಂದು 1/4 ಇಂಚ್ 1/2 ಇಂಚಷ್ಟು ನೀವು ಕಟ್ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಎಸ್ಪೆಷಲಿ ತೋಳು ದಪ್ಪ ಇರೋರಿಗೆ ಮಾತ್ರ ಆ ರೀತಿ ಕಟ್ ಮಾಡೋಕ್ಕೆ ಹೋಗಬೇಡಿ, ನೀವು ಅಡ್ಜಸ್ಟ್ ಮಾಡಿ ಹಾಕಬೇಕಾಗತ್ತೆ. ಈಗ ಸೈಡ್ ಫಿಟ್ಟಿಂಗ್ನ ಕೊಡ್ತಿದ್ದೀನಿ. ಸೊ 3ರಿಂದ 4 ಸ್ಟಿಚ್ನ ಹಾಕ್ಕೊಂಡು ಸೈಡ್ ಫಿಟ್ಟಿಂಗ್ನ ಫಿನಿಶ್ ಮಾಡ್ಕೊಳ್ಳಿ. ಡಾಟ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಡಾಟಿಗೆ ನಾನು 3/4 ಇಂಚಷ್ಟೇ ಬಿಟ್ಟಿದ್ದೆ. ಈಗ ಇದಕ್ಕೆ ಪೈಪಿಂಗ್ನ ಕೊಡಬೇಕಾಗತ್ತೆ. ನೋಡಿ ನೆಕ್ಕಿಗೆ ಪೈಪಿಂಗ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಯಾರಿಗೆಲ್ಲ ಪೈಪಿಂಗ್ ಮಾಡೋದು ಗೊತ್ತಿಲ್ಲ, ಥ್ರೆಡ್ ಪೈಪಿಂಗ್ ಮಾಡೋದು ಗೊತ್ತಿಲ್ಲ ಅನ್ನೋದಾದರೆ ನಾರ್ಮಲ್ ಪೈಪಿಂಗ್ ಆದರೂ ಸರಿ, ಥ್ರೆಡ್ ಪೈಪಿಂಗ್ ಆದರೂ ಸರಿ, ಸುಮಾರಷ್ಟು ವೀಡಿಯೋಸ್ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗೆಲ್ಲ ಪೈಪಿಂಗ್ ಕೊಡೋದು ಬರಲ್ವೋ ಒಂದು ಸಲ ಚಾನಲ್ಗೆ ವಿಸಿಟ್ ಕೊಟ್ಟು ನೋಡಿ. ನಾನು ನೀಟಾಗಿ ಡೀಟೇಲ್ಡಾಗಿ ಯಾವ ರೀತಿ ಪೈಪಿಂಗ್ ಅಟ್ಯಾಚ್ ಮಾಡಬೇಕು, ನಾರ್ಮಲ್ ಪೈಪಿಂಗ್ ಆಗಿರಲಿ ಇಲ್ಲ ಥ್ರೆಡ್ ಪೈಪಿಂಗ್ ಆಗಲಿ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅಂತ ನಾನು ಡೀಟೇಲ್ಡಾಗಿ ಹೇಳ್ಕೊಟ್ಟಿದ್ದೀನಿ. ನನ್ನ ಚಾನಲಲ್ಲಿ ಹೊಸ್ದಾಗಿ ನೋಡೋರಿಗೆ ಗೊತ್ತಿಲ್ಲ ಅಂದರೆ ನನ್ನ ಚಾನಲಲ್ಲಿ ಬರೀ ಸ್ಟಿಚ್ಚಿಂಗ್ ಅಷ್ಟೇ ಇದೆ, ಸ್ಟಿಚ್ಚಿಂಗು ಮತ್ತು ಕಟ್ಟಿಂಗ್ದು, ಬೇರೆ ಯಾವುದು ನಮ್ಮ ಚಾನಲಲ್ಲಿ
ಇಲ್ಲ. ಇಂಟ್ರೆಸ್ಟ್ ಇರೋರು ಒಂದು ಸಲ ಚಾನಲ್ಗೆ ವಿಸಿಟ್ ಕೊಟ್ಟು ನೋಡಿ. ಈ ರೀತಿ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಡೈರೆಕ್ಟಾಗಿ ಡಬಲ್ ಫೋಲ್ಡ್ನೇ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸಲ ಸಿಂಗಲ್ ಫೋಲ್ಡು, ಇನ್ನೊಂದು ಸಲ ಡಬಲ್ ಫೋಲ್ಡು ಆ ರೀತಿ ಮಾಡ್ತಿಲ್ಲ. ಡೈರೆಕ್ಟಾಗಿ ಡಬಲ್ ಫೋಲ್ಡ್ನೇ ಮಾಡಿಕೊಂಡು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಕೂಡ ನೀವು ಮಾಡ್ಕೋಬೋದು. ಈ ರೀತಿಯಾಗಿ ನೀಟಾಗಿ ನಾವು ಫೋಲ್ಡಿಂಗ್ ಮಾಡೋದು ಒಂದೇ ಈವನ್ ಆಗಿರಬೇಕು. ಆ ಥರ ಇದ್ದರೆ ನಿಮಗೆ ಬ್ಲೌಸ್ ಅನ್ನೋದು ಪರ್ಫೆಕ್ಟಾಗಿ ಕಾಣಿಸುತ್ತೆ. ನೋಡಿ, ಬ್ಲೌಸ್ ಈ ರೀತಿ ರೆಡಿ ಆಯಿತು. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.